ಅದೇ ಅಂತ ಮಕ್ಕಳು ಕೆಲಸಕ್ಕೆ ಹೋಗೋಣ ನಾವು ಹೋಗ್ಬಿಟ್ಟು ಮದುವೆ ಹೋಗ್ತಾರೆ ಆಗ ನಮ್ಮನ್ನ ಬರ್ತದೆ ಇನ್ನೂ ಮರೀತಾ ಶಿವಣ್ಣ ನಿಲ್ಲಿಸ್ಬೇಡಿ ಅಂದರೆ ನಾವು ನಿಲ್ಲಿಸಿ ಅಂದೆ ಶಿವಣ್ಣ ನಿಲ್ಲಿಸ್ಬೇಡಿ ಅಂತ ಅದೇ ಅಂತ ಅದಕ್ಕೆ ಏನು ರಿಯಾಕ್ಷನ್ ಈಗ ಅವ್ರಿಗೆ ಸಂಬಂಧಿಸಿದ ಪೂರ್ವಸ್ತಿಗೆ ಆಗಲ್ಲ ಮತ್ತು ಇದು ನಿಮ್ಮ ಸಮುದಾಯದವರು ಒಟ್ಟಾಗಿ ಬಿದ್ದಿರೋದು ಕಲ್ಯಾಣ ಕರ್ನಾಟಕದಲ್ಲಿ ಆಗ್ತಾರೆ ಅವ್ರು ಯಾರೋ ಇಲ್ಲೇ ಕ್ಯಾಮ್ರಾ ನೋಡಿ ನೀವು ಹಾಕೋಣ ಹಾಗೆ ಇಟ್ಕೊಳ್ಳಿ ಇಬ್ಬರು ಇಟ್ಕೊಳ್ಳಿ ನೋಡಿ ಇಬ್ಬರು ಇಲ್ಲಿ ನೋಡಿ ಆಯಿತು ನೀವು ಹತ್ತೋಕೆ ತಕ್ಷಣ ಬನ್ನಿ ಮೇಕೆ ಅಲ್ಲಿ ಇರಲಿ ಆಮೇಲೆ ಗ್ರೂಪ್ ಇಲ್ಲಿ ಹಿಂದೆ ನಿಂತ್ಕೊಂಡ್ರೆ ಅಪ್ಪ ಆಗಿದ್ರೆ ಇವ್ರಿಗೆ ಹೇಳ್ತೀನಿ ಅಂದ್ರೆ ಯಾರು ಹೇಳಿ ಬರ್ತಾರೆ ಅಲ್ಲೇ ಬರ್ತಾರೆ ರಮೇಶ್ ಕುಮಾರ್ ಅದಕ್ಕೆ ಬರ್ತಾರೆ ಈಗ ಏನಿಲ್ಲ ಕನ್ನಡ ಎಲ್ಲ ತಿರುಗ್ತದೆ ಮಕ್ಕಳು ಏನಾಗಲ್ಲ ಜಾಸ್ತಿ ಕಾಯಿ ಹೊಡ್ದು ಕುಡಿಯಲ್ಲಿ ಅಲ್ಲಿ ಒಂದು ದೀಪ ಇಟ್ಕೊಂಡು ಒಂದೆಲ್ಲ ಕಡೆ ಇಟ್ಟಿದೆಯಲ್ಲ ದೀಪ ಎರಡು ಕಡೆ ಕೊಡೋದು ಮಾಡಿ ಇಲ್ಲೇ ಕೊಡಪ್ಪ ಇವ್ರಿಗೆ ಆಗ್ತೀರಾ ಹಾಗೆ ಮಾಡಿ 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 ಬನ್ನಿ ಎಲ್ಲ ತೋರಿಸಿದ್ದೀನಿ ನಿಮ್ಗೆಲ್ಲ ನಿನ್ನ ವೀಡಿಯೋದೆಲ್ಲ ಅಲ್ಲೇ ಮಡಿಗೆ ಮಕ್ಕಳೆಲ್ಲ ಕೆಳಗಡೆ ಬಂದ್ರಪ್ಪ ಎಲ್ಲ ಕಾಲೇಜ್ ಓದ್ತಾ ಇದ್ದೀರಿ ಅಂದರೆ ಫೋಟೋ ಕವರೇಜಿಂಗ್ ಬರಲ್ಲ ಹಂಗೆ ಬರ್ಲಿ ಫೋಟೋ ಬರ್ತಾರೆ ಸರ್ ಮೇಲೆ ಬಿಡಿ ಸರ್ ಬಂದ್ರಮ್ಮ ಮೇಕೆ ಹೋಗ್ರವ ಶಾಲೆ ನಿಂತ್ಕೊಂಡ ಕೈ ಮೇಕೆತ್ತಿದ್ಯಾ ಶಾಲೆ ನಿಂತ್ಕೊಂಡ್ರವ ಏಕ ಈ ಮೇಡಮ್ದವ್ರ ಮದ್ದಿಗೆ ನಿಲ್ಸ್ಕೊಳ್ಳಿ ಹಂಗೆ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ಆ ಕಡೆಗೆ ಕೊಡ್ತಿದ್ದೆ ಕುಡಿಯಿಲ್ಲ ಹಂಗೆ ಎಲ್ಲ ಕೂಡ ನಂಗೆ ಕಣ ಬಂದು ಕಮ್ಮಿದಾಗುತ್ತೆ ಗಾಡಿ ಸಾರಿ ಫೋಟೋ ಕವರ್ ಆಗದ ಇಲ್ಲೇ ಮಾತಾಡಿ ಬಿಡಿ ಸರ್ ಕೇಳಿಸ್ತಿದೆ
ನಾವೆಲ್ಲ ಹಿಂದಿ ಕೊಂಡೋಗೋದು ಅಲ್ಲಿಗೆ ನಾವೇ ಕೊಡ್ಕೊಂಬರೋದು ಇಲ್ಲ ಲೈನ್ಗೆ ಒಂದು ಲೈನ್ ಕುತ್ಕೊಂಡ್ಬಿಡೋಣ ಚೆನ್ನಾಗಿದೆಯಾ ಆಯ್ತು ಸರ್ ಬನ್ನಿ ಬಸವರಾಜಣ್ಣ ಹಾಗೇರಿ ಎಲ್ಲ ಒಂದ್ಸತಿ ಇಲ್ಲಿ ನೋಡಿ. ಆತ್ಮೀಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರಾಗಿ ಅದೆಷ್ಟೋ ಮಂದಿ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅವರ ನಡುವೆ ಸರಳ ಸಜ್ಜನಿಕೆಯ ಶುದ್ಧ ಪ್ರಾಮಾಣಿಕ ಬದುಕನ್ನು ಸಾಗಿಸ್ತಕ್ಕಂಥವ್ರು ಅಂತ ಅಂದರೆ ಕರ್ನಾಟಕದಲ್ಲಿ ಕೆಲವು ಮಂದಿಗಳು. ಅದರಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ತಕ್ಕಂಥವರು ನಮ್ಮ ಮಂಡ್ಯದ ಗಾಂಧಿ, ಶುದ್ಧ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಬದುಕನ್ನು ಸಾಗಿಸ್ತಂಥವ್ರು ಅಂತ ಅಂದರೆ ಮಾಜಿ ಸ್ಪೀಕರ್ ಕೃಷ್ಣ ಸಾಹೇಬರು. ನಿಮಗೆ ಒಂದೇ ಒಂದು ನಿದರ್ಶನವನ್ನು ಕೊಡೋದ್ರ ಮೂಲಕ ಅವರೆಂಥ ಪ್ರಾಮಾಣಿಕರು, ಶುದ್ಧರು, ಸರಳ ಬದುಕನ್ನು ಸಾಗಿಸಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸಾಮಾನ್ಯರಲ್ಲಿ ಇವತ್ತು ಒಂದು ಸಾಮಾನ್ಯ ಒಬ್ಬ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದರೂ ಸಾಕು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದರೂ ಸಾಕು, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ. ಅವರು 3 ಬಾರಿ MLA ಆಗಿದ್ರು ಕೂಡ ಸಾಮಾನ್ಯರಂತೆ KSRTC ಬಸ್ಸಲ್ಲಿ ಹೋದಂಥದ್ದನ್ನು ನಾನು ಕಣ್ಣಾರೆ ಕಂಡಿರ್ತಕ್ಕಂತಹದ್ದು. ಅಂತಹ ಸರಳ ಬದುಕನ್ನು ಸಾಗಿಸಿದಂಥವರು ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ ಸಾಹೇಬರು. ಅವರ ಬದುಕು ಎಲ್ಲ ರಾಜಕಾರಣಿಗಳಿಗೂ ಕೂಡ, ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೂ ಕೂಡ ಮಾದರಿ ಆಗ್ತಕ್ಕಂಥದ್ದು, ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಆಗ್ತಕ್ಕಂತಹ ಒಂದು ಬದುಕನ್ನು ಸಾಗಿಸ್ತಕ್ಕಂಥವ್ರು. 1985ರಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸಿದಾಗ ಖರ್ಚು ಮಾಡತಕ್ಕಂಥದ್ದು ಕೇವಲ 32,000 ರೂಪಾಯಿ. ಇವತ್ತು ಒಂದು ಬದುಕನ್ನು ಸಾಗಿಸ್ಕೊಂಡು ಬಂದಂತಹದ್ದು. ಇಡೀ ಕ್ಷೇತ್ರದ ಸಾಧನೆಗೋಸ್ಕರ, ಇಡೀ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ತಮ್ಮ ಜೀವಮಾನವನ್ನೇ ಮುಡುಪಾಗಿಟ್ಟಂತಹ ಮಹಾನ್ ಚೇತನ. ಅಂತಹ ಚೇತನದ ಇವತ್ತು 84ನೇ ಹುಟ್ಟುಹಬ್ಬದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಬಂಧುಗಳೇ. ನಾನು ಪದೇ ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಮಾಜಿ ಸ್ಪೀಕರ್ ಕೃಷ್ಣ ಸಾಹೇಬ್ರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಅವರು ರಾಜಕಾರಣಿ ಆಗಿರಲಿಲ್ಲ, ಒಬ್ಬ ಸ್ಟೇಟ್ಸ್ಮನ್ ಆಗಿದ್ರು. ನಿಮಗೆ ಗೊತ್ತಿರಲಿ, ಒಬ್ಬ ರಾಜಕಾರಣಿಗೂ ಒಬ್ಬ ಸ್ಟೇಟ್ಸ್ಮನ್ಗೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅಂತಕ್ಕಂಥದ್ದು. ಒಬ್ಬ ರಾಜಕಾರಣಿ ಮುಂದಿನ 5 ವರ್ಷ ನಾನು ಗೆಲ್ಲಬೇಕಾದ್ರೆ ಏನೇನು ಕುತಂತ್ರವನ್ನು ನಾನು ಮಾಡಿ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪ್ರತಿ ಒಂದ್ಸಲ ಆಯ್ಕೆ ಮಾಡಿದಾಗ ಮುಂದಿನ 5 ವರ್ಷಕ್ಕೆ ನಾನು ಯಾವ ತಂತ್ರವನ್ನು ಎಳೆದು ನಾನು ಗೆಲ್ಲಬೇಕು ಅಂತಕ್ಕಂತಹ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಆದರೆ ಒಬ್ಬ ಸ್ಟೇಟ್ಸ್ಮ್ಯಾನ್ ಮುಂದಿನ 5 ವರ್ಷದಲ್ಲಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ನಾನು ಯಾವ್ಯಾವ ಪ್ಲ್ಯಾನನ್ನು ಹಾಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಪ್ರತಿ 5 ವರ್ಷವೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಾಗಿ ದೀನ ದುರ್ಬಲರ ಶೋಷಿತರ ಪರವಾಗಿ ಯೋಜನೆಯನ್ನು ಯಾವ ರೀತಿ ಹಾಕೊಳ್ಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಒಂದು ಮಹಾನ್ ಚೇತನದ 84ನೇ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಇವತ್ತು ಅವರ ಸ್ಟ್ಯಾಚ್ಯೂ ಮುಂದೆ ನಾವು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂತಹ ಅಭಿನಂದನಾರ್ಹವಾದಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರು, ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಆಡಳಿತ ಮಂಡಳಿ ಸದಸ್ಯರು, ನಮ್ಮ ಕಾಲೇಜಿನ ಪ್ರಾಧ್ಯಾಪಕ ಬಂಧುಗಳು, ನನ್ನ ಆತ್ಮೀಯ ವಿದ್ಯಾರ್ಥಿನಿಯರು, ನನ್ನೆಲ್ಲ ಪೋಷಕ ಬಂಧುಗಳು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಮತಿ ಇಂದ್ರಮ್ಮ ಗೌರವಾಧ್ಯಕ್ಷರು, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಜವರಾಯಿಗೌಡರು ಅಧ್ಯಕ್ಷರು, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಹಾಗೂ ಎಸ್ ಅಂಬರೀಷ್ ನಿರ್ದೇಶಕರು ಸಾಹೇಬರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. KM ವಾಸು ಸರ್ ಅವರು, ಶ್ರೀಮತಿ KM ಮಂಜುಳಾ ಸಾಹೇಬರು ಮೇಡಮ್ನವರು, HJ ರಮೇಶ್ ಅವರವರು, ಜವರಾಯಿಗೌಡರು, ಮಂಜುನಾಥ್ ಅವರು, ಹಂಚಿ ಸಣ್ಣಸ್ವಾಮಿಗೌಡರು ಬರಬೇಕಾಯಿತು, ಬರೋರಿದ್ದಾರೆ.
ಎಂ ಬಿ ಹರೀಶ್ ಸರ್ ಬರಬೇಕಾಯ್ತು, ಅವರು ಬರೋರಿದ್ದಾರೆ. SL ಮೋಹನ್ ಸರ್ ಬರಬೇಕಾಯ್ತು, ಅವರು ಬರೋರಿದ್ದಾರೆ. ಎನ್ ಜಯರಾಜ್ ಸರ್ ಅವರು, ನಾಗರಾಜ್ ಸರು, ಶಿವಣ್ಣ ಸರು, ಶಿವರಾಮೇಗೌಡರು, HM ಪರಮೇಶ್ವರು, ತಿಮ್ಮೇಗೌಡರು, KR ಮಹೇಶ್ ಅವರು, HS ಚಂದನ ಅವರು, ಕುಮಾರಿ ಚಂದನ ಅವರು, ಎಲ್ಲರಿಗೂ ಕೂಡ ನಾನು ಸುಂದರವಾದ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮದ ಕುರಿತು ನಮ್ಮ ಮಕ್ಕಳಿಗೆ ಒಂದಷ್ಟು ಸಹಾಯಬರದ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ನಮ್ಮ ಸ್ನೇಹಿತರು ಆದಂತಹ ರಂಗಸ್ವಾಮಿ ಸರ್ ಅವರು, ಶಿಕ್ಷಕರು, ಸತ್ಯಬಾಚಳ್ಳಿಯವರು, ಆತ್ಮೀಯರನ್ನು ನಾನು ಸ್ವಾಗತವನ್ನು ಕೋರೋದು. ಜನ್ಮ ದಿನಾಚರಣೆ ಆಚರಿಸ್ತಾರೆ. ಯಾಕೆ ಅವ್ರ ಜನ್ಮ ದಿನಾಚರಣೆ ಆಚರಿಸಬೇಕು, ಅವರು ಬೆಳೆದು ಬಂದ ದಾರಿ ಹೇಗೆ, ಅವ್ರು ಹೇಗೆ ಬೆಳೆದ್ರು ಅನ್ನೋ ಒಂದಷ್ಟು ಚಿತ್ರಣವನ್ನು ನಿಮ್ಗೆ ಕೊಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾರೆ. 1940 ಜುಲೈ 1ನೇ ತಾರೀಕು ಅವರು 7 ಮನೆಗಳ ಪುಟ್ಟ ಗ್ರಾಮ ಕೊತ್ತಮಾರ್ನಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಹುಡ್ತಾರೆ. ದಿವಂಗತ ಹನುಮೇಗೌಡರು ಬಡ ರೈತರು. ಅವರ ಮನೆ ಹುಲ್ಲು ಹಾಸಿನ ಮನೆಯಾಗಿರುತ್ತೆ. ಅವರ ತಾಯಿ ನಂಜಮ್ಮ ಮೊದಲನೇ ದಿವಂಗತ ಹನುಮೇಗೌಡರಿಗೆ ಹಾಗೆ ಅವ್ರಿಗೂ ಕೂಡ ಆಸೆ. ನೋಡಿ, ನನ್ನ ಗ್ರಾಮೀಣ ಪ್ರದೇಶಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಎಲ್ಲ ದೂರಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈ ಕಟ್ಟಡವನ್ನು ಕಟ್ಟೋದಕ್ಕೆ ಬುನಾದಿ ಆಗ್ತಾರೋ ಇವತ್ತು ಇವೆಲ್ಲ ನಿಲ್ಲೋದಕ್ಕೆ ಕಾರಣ ಈ ಮಹಾಪುರುಷ ಅನ್ನೋದು ಎರಡು ಮಾತ್ರ. ಅವರ ಬಾಲ್ಯ ಶಿಕ್ಷಣವನ್ನ ದಿವಂಗತ ನರಸಿಂಹಮೂರ್ತಿಯವರು ಕೇವಲ ಊರಿನ ಆಂಜನೇಯ ಪುಟ್ಟ ದೇವಾಲಯ ಪೂಜೆ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಬೊಪ್ಪನಹಳ್ಳಿಯವರು. ಅವರು 1-2ನೇ ತರಗತಿಯಲ್ಲಿ ಕೂಲಿ ಮಠವನ್ನ ಅಕ್ಷರಾಭ್ಯಾಸವನ್ನು ಮಾಡುತ್ತಾರೆ. ಅಲ್ಲಿಂದ ನಾಯಕನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ 4-5ನೇ ತರಗತಿಯಲ್ಲಿ ಅಲ್ಲಿ ಮಾಡ್ತಾರೆ. ಅಲ್ಲಿ ಇದ್ದಂತಹ ಬ್ರಾಹ್ಮಣ ಶಿಕ್ಷಕರು ತುಂಬಾ ಶಿಸ್ತುಬದ್ಧತೆಯನ್ನು ಕಲಿಸ್ಕೊಡ್ತಾರೆ. ನಂತರ ಸಂತೆವಾಚಳ್ಳಿಯಲ್ಲಿ ಆಗತಾನೆ ಕಟ್ಟಡವಾಗಿರ್ತಕ್ಕಂತಹ ಮಾಧ್ಯಮಿಕ ಶಾಲೆಗೆ ಸೇರ್ತಾರೆ. ಅಲ್ಲಂತೂ ಶೀಲೇರಿಯ ಚಿಕ್ಕನಗೌಡರು ಅದ್ಭುತವಾದ ಇಂಗ್ಲಿಷ್ ಬೋಧನೆ ಮಾಡ್ತಕ್ಕಂತಹ ಮಿಡ್ಲಿ ಸ್ಕೂಲ್ ಮುಖ್ಯ ಶಿಕ್ಷಕರು ಸಿಗ್ತಾರೆ. ಸೀತಾರಾಮ ಶಾಸ್ತ್ರಿ ಅವರು ಕನ್ನಡವನ್ನ ಅದ್ಭುತವಾಗಿ ಓದಿಸ್ತಕ್ಕಂಥವ್ರು ಸಿಗ್ತಾರೆ. ಇವ್ರಿಗೊಂದು ತಳಹದಿ ಸಿಗುತ್ತೆ ಅಲ್ಲಿ. ಅಲ್ಲಿಂದ ಇವರ ಶಿಕ್ಷಣ ಶುರುವಾಗುತ್ತೆ. ಆದರೆ ಸಂದೇವಾಚಲಲ್ಲಿ ದುರಾದೃಷ್ಟವಶಾದ ಹೈಸ್ಕೂಲ್ ಇರೋದೇ ಇಲ್ಲ. ಹೈಸ್ಕೂಲ್ ಇಲ್ಲದೆ ಇದ್ದಾಗ ಇವ್ರ ತಂದೆಯವರು ಕೂಡ ಎಲ್ಲ ಓದ್ಲಿ ಅಂತ 500 ರೂಪಾಯಿ ಕೊಟ್ಟಿರ್ತಾರೆ. ಆ ಹಣವನ್ನು 500 ರೂಪಾಯಿನ ಮನೆ ಮಾರಿ ಜಮೀನು ಮಾರಿ ತೀರಿಸ್ತಾರೆ ಕೃಷ್ಣ ಅವರು ಹೈಸ್ಕೂಲ್ ಕೊಟ್ಟದ್ದು. ಆಗ ಇವ್ರೇನ್ ಮಾಡ್ತಾರೆ, ಅಕ್ಕನ ಮನೆ ಇರುತ್ತೆ ಎಲ್ಲಿ ಭದ್ರಾವತಿ ಹತ್ರ, ಭದ್ರಾವತಿಗೆ ಹೋಗ್ತಾರೆ. ಅಕ್ಕನ ಮನೆಯಲ್ಲಿ ಅವ್ರ ಭಾವ ಶುಗರ್ ಕಬ್ಬಿಣ ಕಾರ್ಖಾನೆಯಲ್ಲಿ ಕೆಲಸದಲ್ಲಿ ಇರ್ತಾರೆ. ಅಲ್ಲಿ ಹೈಸ್ಕೂಲನ್ನು ಓದ್ತಾರೆ. ಅಲ್ಲಿ ಓದೋ ವಾತಾವರಣದಲ್ಲಿ SLC ಫೇಲ್ ಆಗ್ಬಿಡುತ್ತೆ. ಬಹಳ ನೊಂದ್ಕೋತಾರೆ. ತಂದೆ ಬಂದು ಹೇಳ್ತಾರೆ. ಕೊನೆಗೆ ಸಂತೆವಾಚಲ SLC ಶುರುವಾಗಿರುತ್ತೆ. ಸಂತೆವಾಚಲೆಯಲ್ಲಿ SLCಯನ್ನ ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡ್ತಾರೆ. ಕೇವಲ ಅವರು ರೂಮ್ ಬಾಡಿಗೆ ಇಟ್ಟಿದ್ದು ಎಷ್ಟು ಗೊತ್ತಾ, 5 ರೂಪಾಯಿ ಅಂತೆ. ಸಂತೆವಾಚಲೆಯಲ್ಲಿ ರೂಮ್ ಬಾಡಿಗೆ 5 ಜನ ಹುಡುಗರಿದ್ದು ಆ ರೂಮ್ ಬಾಡಿಗೆ ಆ ಮನೆಯೂ ಕೂಡ ನಾವು ವಿಡಿಯೋ ಮಾಡಿದ್ದೇವೆ. ಸಂತೆವಾಚಲೆ ಆಗ ಬಿಲ್ಡಿಂಗ್ ಇರಲಿಲ್ಲ, ಯಾವುದೋ ಹಳೆ ಕಟ್ಟಡದಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾರೆ. ಅದಾದ ಮೇಲೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರ್ತಾರೆ. ಅಲ್ಲಿ ತನ್ನ ಚಿಕ್ಕಪ್ಪನ ಮನೆಯಲ್ಲಿ 1 ವರ್ಷ ಇರ್ತಾರೆ. ಮತ್ತೆ ರಾಮಯ್ಯ ಹಾಸ್ಟೆಲ್ ಅಲ್ಲಿ ಸೇರ್ತಾರೆ. ಅಲ್ಲೂ ಕೂಡ ಇಂಗ್ಲೀಷು, ನಮ್ಮ ಹಳ್ಳಿ ಗೊತ್ತಲ್ಲ, ಇಂಗ್ಲೀಷು ಗಣಿತ ಅಂದರೆ ಕಲ್ಲು ಕಡಲೆ ಅಂತ. ನಮಗೂ ಅಷ್ಟೇ ಇಂಗ್ಲೀಷ್ BE ಮಾಡಿರೋರಿಗೆ ಎಷ್ಟೋ ಜನಕ್ಕೆ ಇಂಗ್ಲೀಷ್ ಬರಲ್ಲ. ಬರೀ ಇಲ್ಲಿ ಮಕ್ಕಿಕಾ ಓದಿ 80-90% ತೆಗೆದಿರ್ತೀರಾ. ಒಂದು ಒಳ್ಳೆ ಹೆಸರು ರೈಟಿಂಗ್ ಬರೆಯೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ವಾತಾವರಣ ಆಗಿರುತ್ತೆ. ಮೊದಲು ಕನ್ನಡ ಕಲಿತ್ರೆ ಸಾಕು ಬಿಡಿ, ಬಾಕಿ ಭಾಷೆ ಬೇಗ ಕಲಿಬೋದು. ಅಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ಫೇಲ್ ಆಗಿಬಿಡುತ್ತೆ PCMB. ಅವರು ಮತ್ತೆ ಏನು ಮಾಡ್ತಾರೆ, ಇಂಟರ್ಮೀಡಿಯೇಟ್ ಮೈಸೂರು ಮಹಾರಾಜ ಕಾಲೇಜಿಗೆ ಬರ್ತಾರೆ. ಅಲ್ಲಿ ಇಂಟರ್ಮೀಡಿಯೇಟ್ ಪಾಸ್ ಮಾಡ್ತಾರೆ. BAನ ಪಾಸ್ ಮಾಡ್ತಾರೆ. BAನ ಪಾಸ್ ಮಾಡಿ ಒಂದು ಬ್ಯಾಂಗ್ಳೂರಿನಲ್ಲಿ ಕಾರ್ಪೊರೇಷನ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇರ್ತಾರೆ. ಆಗಲೇ ನಮ್ಮ ಇಂದ್ರಕವ್ರನ್ನ ಮದುವೆ ಆಗೋದು ಅಕ್ಕನ ಮಗಳನ್ನ. ತಾಯಿ ತಂದೆಯವರ ಬಲವಂತ ಅವ್ರಿಗಿರ್ತದೆ, ಅಕ್ಕನ ಮಗಳನ್ನೇ ತರಬೇಕು ಅಂತ ಅಂದ್ಬಿಟ್ಟು. ಇವರೆಷ್ಟು ಆದರ್ಶ ಗೊತ್ತಾ, ಇವರು MA ಮಾಡ್ತಾರೆ, ಇವರು ಡಾಕ್ಟರೇಟ್ ಕೂಡ ಮಾಡ್ತಾರೆ. ನೋಡಿ, ಅವತ್ತು ಅಲ್ಲಿಂದ ಕಾಲೇಜನ್ನು ಬಿಟ್ಟು ಇವ್ರೇನು ಮಾಡ್ತಾರೆ, ಸಿದ್ದರಾಮಯ್ಯ ಮತ್ತು ಇವರು ಲಾ ಪ್ರಾಕ್ಟೀಸ್ ಮಾಡೋ ಒಂದು ಬೆಂಗಳೂರು ಬರ್ತಾರೆ. ಒಂದು ಚಿಕ್ಕ ಮನೆಯಂತೆ, ಭಾಳ ಕಡಿಮೆ 50 ರೂಪಾಯಿ ಬಾಡಿಗೆಯಲ್ಲಿ ಇದ್ದವರು. ಅಂಥ ಚಿಕ್ಕ ಮನೆಯಲ್ಲಿದ್ದಾಗ KR ಲಾಯರ್ಗಿರಿಯನ್ನು ಮಾಡಲಿಕ್ಕೆ ಬರ್ತಾರೆ. ಅಲ್ಲಿ ಇವರಿಗೆ ರಾಜಕೀಯಕ್ಕೆ ದುಂಕೋದಕ್ಕೆ ತುಂಬ ಅದ್ಭುತ. ನಮ್ಮ ತಾಲೂಕಲ್ಲಿ ನಾವು ನಿಂತ್ಕೊಳ್ಳೇಬೇಕು. SM ಲಿಂಗಪ್ಪನವರು ಮಹಾನ್ ವ್ಯಕ್ತಿ, ಬ್ರಹ್ಮಚಾರಿ, ತಪಸ್ವಿ, ವ್ಯಾಘ್ರಮುನಿ. ತಪ್ಪು ಮಾಡಿದವ್ರ ಹತ್ರನೇ ಸೇರಿಸಲ್ಲ. ಅಂತಹ ವ್ಯಕ್ತಿಯ ಜೊತೆ ಇವರ ಅವಿನಾಭಾವ ಸ್ನೇಹ ಸಿಗುತ್ತೆ. ಅಲ್ಲಿಂದ ಇವರಿಗೆ ರಾಜಕೀಯ, ಅವರಿಗೆ ಸಂಪರ್ಕ ಇರುವ ಎಲ್ಲ ಹಳ್ಳಿಗಳು, ಹೋಬಳಿ, ಶೀಲ್ಡೆರೆ, ಸಂತೆವಾಚಲಿ ಪ್ರಮುಖ ನಾಯಕರೆಲ್ಲ ಪರಿಚಯ ಆಗುತ್ತೆ. ಅದೇ ಕಾಲಘಟ್ಟದಲ್ಲಿ ಬಲ್ಲೇಗೌಡರು ನಾಯಕನಲ್ಲಿ ಒಬ್ಬ ರಾಜಕೀಯ ದುರೀಡ ಆಗಿರ್ತಾರೆ. ಅವರು ತೀರೋಗ್ತಾರೆ. ಅವ್ರು ತೀರೋದಂಥ ಸಂದರ್ಭದಲ್ಲಿ SM ಕೃಷ್ಣ ಅವರು ನಾಯಕನಲ್ಲಿಗೆ ಬರ್ತಾರೆ. ಆಗ ಸಾವಿರಾರು ಜನ ಆ ಸಂದರ್ಭದಲ್ಲಿ ಸೇರ್ತಾರೆ. ಅಲ್ಲಿಂದ ಇವರ ರಾಜಕೀಯ ಕೆರಿಯರು SM ಕೃಷ್ಣ ಅವರ ಪರ ಪ್ರಚಾರಕ್ಕೆ ಹಳ್ಳಿಗೆ ಹೋಗ್ತಾರೆ. ತುಂಬ ಬಡವರು ಕಡ್ರಿ ನಡ್ಕೊಂಡು ಹೋಗಿದ್ದಾರೆ. ಒಮ್ಮೆ ಬರಗಾಲ ಬಂದಾಗ ಅವರು ಬರ್ಕೊಳ್ತಾರೆ ಆತ್ಮಕಥನದಲ್ಲಿ, ತನ್ನ ತಮ್ಮ ಭದ್ರಾವತಿಯಲ್ಲಿ ರಾಗಿಯನ್ನು ಕೂಲಿ ಮಾಡಿ ರಾಗಿ ಬೆಳೆದಿರ್ತಾರೆ. ಆಗ ಈ ಊರಲ್ಲಿ ರಾಗಿ ಇಲ್ಲ ಕಣೋ ಅಂದಾಗ, ಅಣ್ಣ ನಾನು ಭದ್ರಾವತಿಯಿಂದ 4 ಚೀಲ ರಾಗಿ ಕೊಡ್ತೇನೆ, ಚಂದ್ರಾಪೇಟೆಗೆ ಲಾರಿ ಬರುತ್ತೆ ಅಂತ.
ಇವರು ಬರದ ಗಾಡಿಯನ್ನು ಹುಡ್ಕೊಂಡೋಗಿ ಇವರು ಮತ್ತೆ ಇನ್ನೊಬ್ರು ಇವರ ಸ್ನೇಹಿತರು ಹುಡ್ಕೊಂಡೋಗಿ ಚಂದ್ರಾಪಟ್ಟಣದಲ್ಲಿ 4 ಮೂಟೆ ರಾಗಿಯನ್ನ ಲಾರಿಯಲ್ಲಿ ರಾತ್ರಿ ಹೋಗಿ ಇಡುತ್ತಾರೆ. ಇನ್ನು ಹಸು ಎಳಿತಾ ಇಲ್ಲ, ಎತ್ತುಗಳು ಎಳಿತಾ ಇಲ್ಲ, 4 ಮೂಟೆ ಅಂತ ಚಂದ್ರಾಯಪಟ್ಟಣದಿಂದ ಕೊತ್ತಮಾರಳ್ಳಿವರೆಗೆ ನಡ್ಕೊಂಡ್ ಬರ್ತಾರೆ. ಇವತ್ತು ಬಸ್ ಸ್ಟಾಂಡಿಂದ ಈಗ ಬರ್ಬೇಕಂದ್ರೆ ಅಪ್ಪ ಬೈಕ್ ಕೊಡು ಹೋಯ್ತೀನಿ ಕಾಲೇಜ್ಗೆ ಹೇಳ್ತೀರಾ ನೀವು? ಚನ್ನರಾಯಪಟ್ಟಣ ಸುಮಾರು 40 ಕಿಲೋಮೀಟರ್ ಬರದ ಗಾಡಿ ಹಿಂದೆ ನಡ್ಕೊಂಡು ಬರ್ತಾರೆ. ಎಂತಹ ಮಹಾತ್ಮರು ಇವರು! ಇಂತಹ ಮಹಾತ್ಮರನ್ನ ಅವ್ರು ನಡೆದಾಡೋ ದಾರಿಗಳನ್ನ ಅವ್ರ ಸ್ವಂತ ಆತ್ಮಕಥೆಯಲ್ಲಿ ಬರೆದಿದ್ದಾರೆ. ಅದಾದ ಮೇಲೆ ಅವ್ರಿಗೇನಾಗುತ್ತೆ, ಇಲ್ಲಿ ಎಸ್ ಎನ್ ಕೃಷ್ಣ ಅವ್ರಿಗೂ ಅಲ್ಲ ನಮ್ಮ ಎಸ್ ಎಂ ಲಿಂಗಪ್ಪ ಅವರು ದೇವೇಗೌಡರಿಗೆ ಸ್ವಲ್ಪ ಮನಸ್ತಾಪ ಆಗ್ಬಿಡುತ್ತೆ. ಇವರು ಸೋತ್ಬಿಡ್ತಾರೆ ಚುನಾವಣೆಯಲ್ಲಿ. ಆದ್ರೆ ಇವರು ರಾಜ್ಯದಲ್ಲಿ ಇವ್ರ ಪಕ್ಷ ಬಂದಿರುತ್ತೆ. ಎಸ್ ಎಂ ಲಿಂಗಪ್ಪ ಅವರ ಕೇಳದಲ್ಲಿ ಅವ್ರು ಹೋಗಿ ದೇವೇಗೌಡರಿಗೆ ಬೆಂಗಳೂರಲ್ಲಿ ಇವರ ಸ್ನೇಹಿತರ ಒಡಗುಡಿ ಹಾರ ಹಾಕ್ಬಿಡ್ತಾರೆ. ಆಗ ಎಸ್ ಎಂ ಲಿಂಗಪ್ಪ ಅವರು ಮುಗಿಸ್ಕೊಂಡ್ಬಿಡ್ತಾರೆ. ನನ್ನ ಶಿಷ್ಯ ಈಗ ನಾನು ಕೇಳ್ದಲ್ಲೇ ಮಾಡ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು. ಆಗ ನೋಡಿ ನಮ್ಮಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಾರೆ ಜವರೇಗೌಡರು ಅಂತ ಹುಬ್ಬಳ್ಳಿಯವರು. ಯಾಕೋ ಕೃಷ್ಣ ಇಲ್ಲಿ ಹೋಗ್ತಾ ಇದ್ದೀನಿ ಲಿಂಗಪ್ಪ ಹಿಂಗಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಅಯ್ಯೋ, ರಾಜಕೀಯದಲ್ಲಿ ಇದೆಲ್ಲ ಸಹಜರೇ. ನೀನು ಈಗ ಅಧಿಕಾರದಲ್ಲಿ ಸರ್ಕಾರ ಅಧಿಕಾರದಲ್ಲಿದೆ ಅಂದಾಗ ಕಿಕ್ಕೇರಿಗೆ ದೇವೇಗೌಡರು ಬರ್ತಾರೆ ಅಂದಾಗ ಹೋಗಿ ಅವ್ರ ಬಚ್ಚನೆ ಎಲ್ಲ ಹಾರ ಹಾಕ್ತಾರೆ. ಅಲ್ಲಿಂದ ಇವರ ದೇವೇಗೌಡರು ಇವರ ಸ್ವಲ್ಪ ದೂರ ಇದ್ದವರು ನನ್ನ ಬಂದ್ರಲ್ಲ ಅನ್ನೋ ಕಾರಣಕ್ಕೆ ಮಾದಾಪುರದಲ್ಲಿ ಹೈಸ್ಕೂಲ್ ತೆರಿಬೇಕು ಬಂದಾಗ ಕೃಷ್ಣ ಅವರೇ ಏನ್ ಮಾಡೋದು, ಹೈಸ್ಕೂಲ್ ತೆರಿಬೋದಾ ಅಂತ ದೇವೇಗೌಡರು ಕೇಳ್ತಾರೆ. ಹೌದು ಸರ್, ಸುತ್ತಮುತ್ತ 15-20 ಕಿಲೋಮೀಟರ್ ಯಾವುದೇ ಪ್ರೌಢಶಾಲೆ ಇಲ್ಲ ಅಂತ ಹುಡುಗರು. ಆಗ ಕೃಷ್ಣ ಅವ್ರು ಹೇಳ್ತಾ ಇದ್ದಾರಪ್ಪ, ಅದಕ್ಕೆ ಇಲ್ಲಿ ಪ್ರೌಢಶಾಲೆಯನ್ನ ತೆರಿತಾ ಇದ್ದೀನಿ ಅಂತ ದೇವೇಗೌಡರು ತೆರೀತಾರೆ. ಅದಲ್ಲದೆ ಅನೇಕ ನಾಲೆಗಳನ್ನ ಮಾಡಬೇಕು ಅಂದಾಗ ಕೃಷ್ಣ ಅವರ ಮಾತನ್ನ ಕೇಳ್ತಾರೆ. ಅಲ್ಲಿಂದ ಇವರ ರಾಜಕೀಯ ಕಿರಿಯರ್ ಶುರುವಾಗುತ್ತೆ. ಮೊದಲನೇ ಬಾರಿ ಸೋತ ನಂತರ 2ನೇ ಬಾರಿ ಇವ್ರು ಗೆಲ್ತಾರೆ. ಇವರು 3 ಬಾರಿ ಶಾಸಕರಾಗ್ತಾರೆ, ಸಚಿವರಾಗ್ತಾರೆ. ಅದಷ್ಟೇ ಅಲ್ಲ, MP ಕೂಡ ಆಗ್ತಾರೆ. ಇಂಥ ಮಹಾನ್ ವ್ಯಕ್ತಿ ಬರೀ ನಡೆದಾಡ್ತಿದ್ರು ಕಣ್ರಿ. ದೊಡ್ಡ ದೊಡ್ಡ ಕಾರು, ಕೋಟಿಗಟ್ಟಲೆ ಆಸ್ತಿ, ಅವೇನು ಮಾಡಿದವರಲ್ಲ. ಇವರು ಮನೆ ಬಾಗಿಲಿಗೆ ಎಷ್ಟು ಸೂಟ್ ಕೇಸ್ ಬಂದಿದ್ಯೋ ಅವರೇ ಬರ್ಕೋತಾರೆ. ಯಾವುದೋ ಕಾಂಟ್ರಾಕ್ಟ್ಗೆ ಎಷ್ಟೋ ಹಣ ಬರುತ್ತೆ ಅಂತ ಹೇಳ್ತಾರೆ, ಒಳಗಡೆ ಕೂಡೋದೇ ಇಲ್ಲ. ಅಲ್ಲಿ ನನ್ನ ರೈತರಿಗೆ ತೊಂದರೆ ಆಗುತ್ತೆ, ಅಲ್ಲಿ ನನ್ನ ಜನಕ್ಕೆ ತೊಂದರೆ ಆಗುತ್ತೆ. ಹುಟ್ಟೋದು 4 ದಿನ, ನಾವು ಈ ಹಣ ತಗೊಂಡು ಏನ್ ಮಾಡಲಿ, ಬೇಡ ಅಂತ ತಿರಸ್ಕರಿಸ್ತಾರೆ. ಎಷ್ಟೋ ಕಾಂಟ್ರಾಕ್ಟ್ಗಳಿಗೆ ಸಿಂಹ ಸ್ವಪ್ನ ಆಗಿರ್ತಾರೆ ಇವರು. ಇವ್ರ ಮನೆಗೆ ಕಾಂಟ್ರಾಕ್ಟರ್ ಬರಬೇಕು ಅಂದ್ರೆ ಜೀವ ಭಯ ಇಟ್ಕೊಂಡು ಬರಬೇಕು. ದುಡ್ಡು ಕೊಟ್ಟರು ಇಸ್ಕೊಳ್ಳಲ್ಲ, ರಿಕ್ವೆಸ್ಟ್ ಮಾಡಿದ್ರು ಇಸ್ಕೊಳ್ಳಲ್ಲ. ಯಾವ ತರ ಅಟ್ಲೀಸ್ಟ್ ಶುದ್ಧವಾಗಿ ಮಾಡಿ, ನಿಮ್ಮ ಕೈ ಯಾವ್ದಷ್ಟು ಸರಿಯಾಗಿ ಮಾಡಿ. ಇವ್ರು ಮಾಡಿರೋ ಕೆಲಸಗಳು ಇವತ್ತು ನಾವು ಕೇರ್ಪಡೆಯಲ್ಲಿ ಬದುಕ್ತಾ ಇದ್ದೀವಿ. ರಸ್ತೆಗಳಾಗಲಿ, ಇವತ್ತು ನಾಲೆಗಳಾಗಲಿ, ಅವರು ಮುಖ್ಯವಾಗಿ ಆದ್ಯತೆ ಕೊಟ್ಟಿದ್ದು ರೈತರ ಅನ್ನ ತಿನ್ನೋ ನಾಲೆಗಳಿಗೆ. ಬಹಳಷ್ಟು ನಾಲೆಗಳಾಗಿದ್ದಾವೆ ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಕಾಲದಲ್ಲಿ ನಾಲೆಗಳಾಗಿದ್ದಾವೆ ಅಂದರೆ ಅದು ಕೃಷ್ಣ ಅವರ ಕೊಡುಗೆ. ಅದಾದ ನಂತರನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇತ್ತೀಚಿನ ಶಾಸಕರು ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಾವು ತೆಗೆಯುವ ಉದ್ದೇಶ ಅಲ್ಲ, ಆದರೆ ಅತ್ಯಂತ ಒಂದು ಚೌಕಟ್ಟು ಹಾಕೊಟ್ಟವರು. ರಾಜಕಾರಣಿಗಳು ಹೇಗೆ ಬದುಕಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು, ಯಾವ ಥರ ಬದುಕಬೇಕು ಅಂತ ಒಂದು ರೂಪರೇಖೆ ಹಾಕೊಟ್ಟವರು. ಒಳ್ಳೆ ಭಾಷಣಕಾರರು, ಒಳ್ಳೆ ವಿದ್ವತ್ತುಳ್ಳವರು. ನೋಡಿ ಅವರ ಮುಂದಾಲೋಚನೆ ಹೇಗಿತ್ತು, ಎಷ್ಟೆಲ್ಲ ಆಲೋಚನೆ ಇತ್ತು. ಒಂದು ಬಡ ರೈತ ಕುಟುಂಬದ ರೈತರ ಕಷ್ಟಕ್ಕೋಸ್ಕರ ಏನೆಲ್ಲ ಬಿಡ್ತಿದ್ದಾರೆ. ಇಂಥವ್ರು ನಿಮ್ಮಂಥವ್ರು ಇಂಥವ್ರು ಆಗಲಿ, ಆದರ್ಶನ ಕಲೀಲಿ ಎನ್ನುವ ಒಂದು ಸೆಟ ಪ್ರಯತ್ನದಲ್ಲಿ ಹೇಳ್ತಾ ಹೋದರೆ 3 ಗಂಟೆ 4 ಗಂಟೆ ಆದರೂ ಸಾಲದು. ನಾನು 2 ಗಂಟೆ ರಾತ್ರಿವರೆಗೂ ಓದಿ, ನಾನು ಹೆಚ್ಚು ಓದಿರಲಿಲ್ಲ, ತಪ್ಪು ಮಾಡಿಬಿಟ್ಟಿದ್ದೆ. ಅವ್ರ ಬಯೋಡೇಟಾ ಬುಕ್ ಸಿಕ್ಕಿದ್ದು ನನಗೀಗ ಭಾಳ ಖುಷಿ ಆಯಿತು. 3 ಗಂಟೆ ಅಲ್ಲ 4 ಗಂಟೆ ಆದರೂ ಹೇಳ್ಬೋದು ಅವರವರು ಸಣ್ಣ ವಿಚಾರ. ಆದರೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಎಕ್ಸಾಮ್ ತೊಗೊಂಡಿದ್ದೆ. ಆಗ ಬೆಳಿಗ್ಗೆ 9 ಗಂಟೆಗೆ ಬಸ್ಸಲ್ಲಿ ಅವ್ರ ಜೊತೆ ಪಕ್ಕ ಕೂತ್ಕೊಂಡೆ. ನೀನು ಸಣ್ಣಪ್ಪರ ಮಗ ಏನೋ ಅಂತ ಮಾತನಾಡಿಸಿ ಅವ್ರ ಜೀವನ ಚರಿತ್ರೆ ಹೇಳ್ತಾ ಇದ್ದೆ. ಸಂತೆವಾಚಲಿಗೆ ಒಂದು ಸಿದ್ದಪ್ಪರ ವ್ಯಾನು ಅಂತ ಬರ್ತಾ ಇತ್ತಂತೆ. ಆ ವ್ಯಾನ್ಗೆ ಅವ್ರ ತಂದೆ ಅವ್ರ ಚಿಕ್ಕಪ್ಪ ರೊಟ್ಟಿಯನ್ನು ಮಾಡಿ ಕಟ್ಕೊಡೋದಂತೆ. ರೊಟ್ಟಿ ಮತ್ತು ಉಪ್ಪಿನಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಉಚ್ಚಲ್ ಚಟ್ನಿ. ಅದು ಅವ್ರಲ್ಲಿ ಸಾಂಬಾರು ಮಾಡ್ಕೊಳಕ್ಕೆ ಬರ್ತಿರ್ಲಿಲ್ಲವಲ್ಲ, ಅನ್ನವನ್ನು ಮಾಡ್ಕೊಡ್ತಿದ್ರಂತಲ್ಲ. ಅವ್ರು ಏನು ಮಾಡ್ತಿದ್ರಂತಂದರೆ, ಆ ಒಣಗಿರೋ ರೊಟ್ಟಿನೇ 3-4 ದಿನ ತಿನ್ನೋರು. ನಾವು ಯಾರು ತಿಂದಿದ್ದೀವ, ಒಂಚೂರು ಅಮ್ಮ ಸಪ್ಪೆ ಮಾಡಿದ್ರೆ ಸಾಕು ಬೈದಾಗ್ತೀವಿ. ಏನಮ್ಮ ನೀನು ದಿನ ಇದೇ ಕತೆ ಇರ್ತೀವಿ. ಅವ್ರು ಆ ಒಣ ರೊಟ್ಟಿಯನ್ನು ತಿನ್ಕೊಂಡು ಆ ಒಂದು ಬಡತನದಲ್ಲಿ ಅವರು ವರ್ಷದಲ್ಲಿ ಒಂದೊಂದು ಪ್ಯಾಂಟ್, ಒಂದೊಂದು ಶರ್ಟ್, ಅದೇ ಪ್ಯಾಂಟ್ ಅದೇ ಒಗ್ದು ಹಾಕೋಬೇಕಾಗಿತ್ತಂತೆ. ಅಷ್ಟು ಕಡು ಬಡತನದಲ್ಲಿ ಬೆಳೆದು ಇಂಥ ಧೀಮಂತ ರಾಜಕಾರಣಿಯಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಬಹುತೇಕ ಕೆಲಸಗಳನ್ನು ಮಾಡೋದ್ರಲ್ಲಿ ಇವರ ಪಾತ್ರ ಮುಖ್ಯವಾಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ದಯವಿಟ್ಟು ಕ್ಷಮಿಸಿ. ಹಿರಿಯವರೆಲ್ಲ ಇದ್ದೀರಾ, ಅವ್ರ ಜೊತೆ ಎಲ್ಲ ಒಡನಾಟ ಇದ್ದಾರೆ. ಅವ್ರು ಎಲ್ಲರನ್ನ ಹೆಸರಿಡಿದ್ರೆ ಸಮಯ ಅಭಾವ ಆಗುತ್ತೆ ಅಂತ ಹೇಳಿಲ್ಲ. ದಯಮಾಡಿ ನಿಮ್ಮ ಪಾದಕಮಲಗಳಿಗೆ ನಾನು ಏನಾದರೂ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಕಟ್ಟಿಸೋದಕ್ಕೆ ಅವ್ರ ಶ್ರಮನ ದೂರ ಹೇಳಿ. ಅದೇ ಹೇಳಿದೆ. ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮೆಲ್ಲರೂ ಸೇರಿಸಿದಂಥ ರಂಗಸ್ವಾಮಿ ಅವರಿಗೆ ಧನ್ಯವಾದಗಳು. ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ.
ಕೊಡ್ತಾ ಇದ್ದಾರೆ. ಎಂಬತ್ನಾಲ್ಕನೇ ಹುಟ್ಟುಹಬ್ಬದ ಸಂಯೋಜನೆ ಯಾಕೋ ಆಗ್ತಾ ಇದೆಯಾ ನೋಡಿ. ನವಮನೆ ಅವರ ಅತ್ಯಂತ ಆತ್ಮೀಯ ಒಡನಾಡಿಗಳಾಗಿರುವಂತ ರಮೇಶ್ ಕುಮಾರ್ ಅವರು ಮಾನ್ಯ ಶಾಸಕರಾದಂತಹ ಎಚ್ ಡಿ ಮಂಜು ಅವರು ಸಾಧಕರಿಗೆ ಸನ್ಮಾನವನ್ನ ನೆರವೇರಿಸಲಿದ್ದಾರೆ. ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನಮ್ಮ ಮಾನ್ಯ ಮಾಜಿ ಸಚಿವರಾದಂತಹ ನಾರಾಯಣಗೌಡರು ನೆರವೇರಿಸಲಿದ್ದಾರೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ದೇಶ ಎದುರಿಸಿರುವಂತಹ ಕೃಷಿ ಸಮಸ್ಯೆಗಳನ್ನ ಕುರಿತು ಕೃಷಿ ಉದ್ಯಮಗಳನ್ನು ನಾವು ಹೇಗೆ ಕಟ್ಕೊಳ್ಬೇಕು, ನಾವೇ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅನ್ನೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಮ್ಮ ಕೃಷಿ ಸಂಶೋಧಕರಾದಂಥ ಕೃಷ್ಣ ಪ್ರಸಾದ್ ಅವರು ಇವತ್ತು ನಿಮ್ಮ ಮುಂದೆ ವಿಚಾರವನ್ನ ಮಂಡಿಸಲಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಬಿ ಜವರಾಯಗೌಡರು ವಹಿಸಿಕೊಳ್ಳಲಿದ್ದಾರೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಅಚ್ಚುಮೆಚ್ಚಿನ ನಮ್ಮ ಕೃಷ್ಣರವರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಅಧಿಕಾರಿಗಳಾಗಿರುವಂತಹ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಎಚ್ ಎನ್ ನಾಗರಾಜ್ ಅವರು ಆಗಮಿಸಲಿದ್ದಾರೆ. ಹಾಗೆ ಮಾಜಿ ಸಚಿವರಾದಂಥ ಕೆ ವಿ ಚಂದ್ರಶೇಖರ್ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ. ಬಿ ಪಿ ದೇವರಾಜ್ ಅವರು ಅಧ್ಯಕ್ಷರು TAPCMS ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ. ಮತ್ತೆ ಡಾಲು ರವಿ ಅವರು ಮಾನ್ಯ ನಿರ್ದೇಶಕರು ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಗಿಜ್ಜಲಿಗೆರೆ ಇವರು ಕೂಡ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ಹಿರಿಯ ರೈತ ಮುಖಂಡರಾದಂಥ KR ಜಯರಾಮ್ ಅವರು ಕೂಡ ಈ ವಿಶೇಷ ಆಹ್ವಾನಿತರಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಮಾನ್ಯ ಅಧ್ಯಕ್ಷರು RTO ಸಂಘ ಬೆಂಗಳೂರು ಮಲ್ಲಿಕಾರ್ಜುನ್ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಹಾಲು ಉತ್ಪಾದಕರ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಮತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರುಗಳು, ನಿರ್ದೇಶಕರುಗಳು, ಪುರಸಭೆಯ ಮಾನ್ಯ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಎಂದಿನಂತೆ ನಾವು ಸಾಧಕರಿಗೆ ಕೃಷ್ಣ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ. ಈ ಬಾರಿ 3 ನಾವು ಕೃಷ್ಣ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ. ಅದು ಸಾಹಿತ್ಯ ವಲಯದಿಂದ ಶ್ರೀ ಬಲ್ಲೇನಹಳ್ಳಿ ಮಂಜುನಾಥ್ರವರಿಗೆ ನಾವು ನೀಡ್ತಾ ಇದ್ದೇವೆ. ಹಾಗೆ ಅಂತರ್ಜಲ ತಜ್ಞರಾದಂಥ ನವಿಲ್ ಮಾರ್ನಳ್ಳಿ ರಾಮೇಗೌಡರಿಗೆ ನಮ್ಮ ಕೃಷ್ಣ ನಾಗರಿಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಕಾಯಕ ವಿಭಾಗದಲ್ಲಿ ಕಲ್ಪಮ್ಮ ಅವರಿಗೆ ಪೌರ ಕಾರ್ಮಿಕರು ಪುರಸಭೆ ಇವರಿಗೂ ಕೂಡ ನಾವು ಈ ಸಾಲಿನ ಕೃಷ್ಣ ಪುರಸ್ಕಾರವನ್ನ ನಾವು ನೀಡ್ತಾ ಇದ್ದೇವೆ. ಇದರ ಜೊತೆಗೆ ಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಈಗ ವೇದಿಕೆ ಅವರಿಗೆ ಇಡೀ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಪರವಾಗಿ ಮತ್ತೆ ಇಡೀ ಕೇರ್ಪೇಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಎಲ್ಲರಿಗೂ ನಮಸ್ಕಾರ. ಜೀವ ಇದ್ದಾಗ ಬದುಕು ಅನ್ನೋದಕ್ಕಿಂತ ಜೀವ ಹೋದ ಮೇಲೆ ಬದುಕುವುದು ಬಹಳ ಮುಖ್ಯ. ಹೀಗಾಗಿ
ನಮ್ಮನ್ನ ಬಿಟ್ಟು ಹೋದ್ರು ಕೂಡ ನಾವು ಅವರನ್ನ ಬಿಡ್ತಾ ಇಲ್ಲ, ಅವರು ನಮ್ಮನ್ನ ಬಿಡ್ತಾ ಇಲ್ಲ. ಇಂತಹ ಕಾಡುವ ವ್ಯಕ್ತಿ ಇಡೀ ನಮ್ಮ ಕೇರ್ಪೇಟೆಗೆ ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ರಾಜಕಾರಣ ವಿಚಾರಗಳಿಗೆ ಕಾಡುವಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ಮಾಜಿ ಸ್ಪೀಕರ್ ಮಂಡ್ಯದ ಗಾಂಧಿ ಕೇರ್ಪೇಟೆ ಕೃಷ್ಣರವರು. ಇವರ 84ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ನಾವು ಇಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಿಮಗೆ ತಿಳಿದಿರುವ ರೀತಿಯಲ್ಲಿ ಕೇರ್ಪೇಟೆ ಕೃಷ್ಣರವರು ನಿಧನದ ನಂತರ ಅವರ ಆಶಯಗಳನ್ನ ನಾವು ಮುಂದಿನ ತಲೆಮಾರುಗಳಿಗೆ ಕೊಂಡೊಯ್ಕೊಳ್ಬೇಕು. ಮತ್ತೆ ಅವರು ಏನು ಎಷ್ಟು ಕಷ್ಟಪಟ್ಟು ತನ್ನ ಜೀವನವನ್ನು ರೂಪಿಸಿಕೊಂಡು ಹೋರಾಟಗಳನ್ನು ರೂಪಿಸಿದ್ರು, ಯಾವುದಕ್ಕೋಸ್ಕರ ಅವರು ಪರದಾಡ್ತಿದ್ರು ಅನ್ನೋದನ್ನ ಯುವ ಜನತೆಗೆ ನಾವು ತಿಳಿಸಬೇಕು ಅನ್ನುವ ಕಾರಣಕ್ಕೆ ನಾವು ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನವನ್ನ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಹಮ್ಮಿಕೊಳ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದಲ್ಲಿ ಇವತ್ತು ಜುಲೈ 1 ಅವರ ಹುಟ್ಟುಹಬ್ಬ. ಇನ್ನೊಂದು ನಿಮಗೆಲ್ಲ ಬಂದಿರೋ ರೀತಿಯಲ್ಲೇ ಅವ್ರ ಶ್ರೀಮತಿಯವರು ಇಲ್ಲೇ ಇದ್ದಾರೆ. ಬದುಕಿರೋವರೆಗೂ ಕೂಡ ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ಳೇ ಇಲ್ಲ. ಆದರೆ ಅವ್ರು ಇಲ್ಲದ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. 84ನೇ ಹುಟ್ಟುಹಬ್ಬದ ಆಚರಣೆಗೆ ಬಹಳ ದೂರದಿಂದ ನಮ್ಮ ಕನ್ನಡ ನಾಡಿನ ರಾಜಕೀಯ ಮುತ್ಸದ್ದಿಗಳು ಮತ್ತೆ ನಮ್ಮ ವಿಧಾನಸಭೆಯ ಪೀಠದ ಮೇಲೆ 3 ಬಾರಿ ಕುಳಿತುಕೊಂಡಂತ ಅತ್ಯಂತ ಅಪರೂಪದ ವ್ಯಕ್ತಿ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷ್ಣರವರಿಗೆ ಅತ್ಯಂತ ಆತ್ಮೀಯ ಒಡನಾಡಿಗಳಲ್ಲಿ ಒಬ್ಬರಾಗಿದ್ದಂತಹ ರಮೇಶ್ ಕುಮಾರ್ ಅವರು ಬೆಂಗಳೂರಿಂದ ಆಗಮಿಸಿದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ತಮ್ಮ ಎಲ್ಲ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಪರವಾಗಿ ಕೋರ್ಬಿಡ್ತಾರೆ. ಹಾಗೆ ಸಾಧಕರಿಗೆ ಸನ್ಮಾನವನ್ನು ನೆರವೇರಿಸಲು ನಮ್ಮ ಮಾನ್ಯ ಶಾಸಕರು ಇನ್ನೇನು ಕಿಕ್ಕೇರಿ ಬಿಟ್ಟು ಮುಂದೆ ಬರ್ತಾ ಇದ್ದಾರೆ. ಇನ್ನ 1-2 ನಿಮಿಷಗಳಲ್ಲಿ ಅವರು ನಮಗೆ ಜಾಯ್ನ್ ಆಗ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ಕೃಷಿ ಬಿಕ್ಕಟ್ಟು ಇಡೀ ದೇಶವನ್ನ ಅಂದು ಕಾಡ್ತಾ ಇದೆ, ಇಂದು ಕಾಡ್ತಾ ಇದೆ, ಮುಂದೆಯೂ ಕಾಡ್ತಾ ಇದೆ. ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳೋದು ನಮ್ಮೆಲ್ಲರ ಗುರಿಯಾಗಿದೆ. ಇಂಥದ್ರಲ್ಲಿ ಬಹಳ ಕೃಷಿ ಉದ್ಯಮಗಳನ್ನ ನಾವು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಕಟ್ಟಿಕೊಳ್ಳೋದು ಹೇಗೆ ಅನ್ನೋದು ಬರೀ ಭಾಷಣ ಅಲ್ಲದೆ ಪ್ರಾಯೋಗಿಕವಾಗಿ ಮಾಡಿ ಯಶಸ್ವಿಯನ್ನು ಹೊಂದಿರುವಂತಹ ಮೈಸೂರಿನ ಸಹಜ ಸಮೃದ್ಧಿಯ ಸಂಸ್ಥಾಪಕರಾಗಿರುವಂತಹ ಕೃಷ್ಣ ಪ್ರಸಾದ್ ಅವರು ಈ ಕೃಷಿಯ ಉದ್ಯಮಗಳನ್ನು ಕಟ್ಟಿಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಂಡಿಸಲಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಕೃಷ್ಣರವರು ಬಹಳ ಅಧಿಕಾರಿಗಳು ಅಂದ್ರೆ ಬಹಳ ಬೈತಾ ಇದ್ರು, ಆದ್ರೆ ಅಷ್ಟೇ ಒಳ್ಳೆ ಅಧಿಕಾರಿಗಳನ್ನ ಪ್ರೀತಿಸ್ತಾ ಇದ್ರು. ಅಂತಹ ಪ್ರೀತಿಸುವ ಅವರ ಪ್ರೀತಿಗೆ ಪಾತ್ರರಾಗಿರುವಂತಹ ನಮ್ಮ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಅತ್ಯಂತ ಪ್ರಾಮಾಣಿಕ ಮತ್ತೆ ಜನಪರ ಅಧಿಕಾರಿಗಳಂತ ರಾಜ್ಯಾದ್ಯಂತ ಹೆಸರು ಮಾಡಿರುವಂತಹ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ನಿಮ್ಮ ಮೂಲಕ ಕೋರಬಹುದು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮತ್ತೊಬ್ಬರು ಜನರ ಪರವಾಗಿ ತುಡಿತವನ್ನು ಇಟ್ಕೊಂಡಿರುವಂತಹ ಮಲ್ಲಿಕಾರ್ಜುನ್ ಸರ್ ಅವರು ಅಧ್ಯಕ್ಷರು RTO ಸಂಘ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದಾರೆ. ಹಾಗೆ ಕೆಲವರು ಶ್ರೀಮತಿ ಇಂದ್ರಮ್ಮ ಅವರು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಮುಜುಗರ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಹಿಂದೆಯೂ ಹಾಗೆ ಇದ್ರು ಹಾಗೇನೆ ಇರ್ತೀನಿ ಅಂತ. ಈಗ ಈ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ ನಮ್ಮ ಹಿರಿಯ ಟ್ರಸ್ಟಿಗಳಾದಂಥ ಅಂಚೆ ಸಂಸದರು. ಪ್ರಾರ್ಥನೆ ಶ್ರೀಮತಿ ನೀಲಾಮಣಿಯವರೇ. ಬೆನಗನೆ ವಂದಿಸುವೆ, ಶಿರಬಾಗುತ್ತ ಅರ್ಚಿಸುವೆ, ತನು ಮನವ ಧನ
ಎಲ್ಲವ ಅರ್ಪಿಸುವೆ ಬೆನಕನೆ ವಂದಿಸುವೆ ಶಿರವಾಗುತ್ತ ಅರ್ಚಿಸುವೆ ತನ ಮನವ ಧನಮತಿಯ ಎಲ್ಲವ ಅರ್ಚಿಸುವೆ ವರದೂರ್ವರಾಶಿ ಬಿಲ್ಪತ್ರೆ ತುಳಸಿ ಬಹುವಿಧದ ಪುಷ್ಪವಿರಿಸಿ ಶ್ರೀಗಂಧದಿಂದ ವರಕಾಂತಿಯಿಂದ ಕಂಗೊಳಿಪ ನಿನ್ನ ಭಜಿಸಿ ಬೆನಕನೆ ವಂದಿಸುವೆ ಶಿರವಾಗುತ್ತ ಅರ್ಚಿಸುವೆ ತನ ಮನವ ಧನಮತಿಯ ಎಲ್ಲವ ಅರ್ಪಿಸುವೆ ಬಿಸಿ ಹಾಲು ಜೇನು ಸಿಹಿಯಾದ ಕಡುಬು ಬಹುವಿಧದ ಫಲಗಳನ್ನು ನೈವೇದ್ಯ ಮಾಡಿ ಕೀರ್ತನೆಯ ಹಾಡಿ ಆರತಿಯ ಬೆಳಗಿ ಬೆಳಗಿ ಬೆನಕನೆ ವಂದಿಸುವೆ ಶಿರವಾಗುತ್ತ ಅರ್ಚಿಸುವೆ ತನು ಮನವ ಧನಮತಿಯ ಎಲ್ಲವ ಅರ್ಪಿಸುವೆ ಹೇ ಏಕದಂತ ಹೇ ವಕ್ರತುಂಡ ಹೇ ವಿಘ್ನನಾಶ ಬೆನಕ ಹೇ ತ್ರೇಯ ಹನುಮ ವರರುಂದ ಮಹಿಮ ನೀ ಸಲಹು ಎಮ್ಮನೀಗ ಬೆನಕನೆ ವಂದಿಸುವೆ ಶಿರವಾಗುತ್ತ ಅರ್ಚಿಸುವೆ ತನ ಮನವ ಧನಮತಿಯ ಎಲ್ಲವ ಅರ್ಪಿಸುವೆ ಎಲ್ಲವ ಅರ್ಪಿಸುವೆ ಎಲ್ಲವ ಅರ್ಪಿಸುವೆ ಅವಕಾಶಕ್ಕಾಗಿ ಧನ್ಯವಾದಗಳು. ಇವರಿಗೆ ಧನ್ಯವಾದಗಳು. ಇದೀಗ KFSMS ಅಧ್ಯಕ್ಷರು ಹಿರಿಯರಾದಂಥ ವಕೀಲರಾದಂಥ PL ದೇವರಾಜ್ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ವೈದ್ಯರಿಂದ ಅವರಿಗೆ ಒಂದು ನಿಮಿಷ ಸಭೆ ಸಂತಾಪ ಸೂಚಿಸಬೇಕು ಅಂತ ದಯಮಾಡಿ ಒಂದು ನಿಮಿಷ ಎಲ್ಲರೂ ಕೂಡ ಮೌನ ಆಚರಿಸಬೇಕು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕೆಆರ್ಪೇಟೆ ಕೃಷ್ಣರವರ 84ನೇ ಹುಟ್ಟುಹಬ್ಬ ಹಾಗೂ ವಿಚಾರ ಸಂಕಿರಣ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಕೆಆರ್ಪೇಟೆ ಕೃಷ್ಣರವರ ಒಂದು ಟ್ರಸ್ಟ್ ಈ ದಿನ ಆಯೋಜಿಸಿದೆ. ಈ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಅಪರೂಪ ರಾಜಕಾರಣಿ, ಕೃಷ್ಣರವರ ಒಡನಾಡಿ, ಕೃಷ್ಣರವರ ಎಲ್ಲ ಆದರ್ಶಗಳನ್ನು ಮೆಚ್ಚಿ ಮೈಗೂಡಿಸ್ಕೊಂಡಿದ್ದಂಥ ಸನ್ಮಾನ್ಯ ರಮೇಶ್ ಕುಮಾರ್ ಜಿ ಅವರು ಇವತ್ತು ನಮ್ಮೆಲ್ಲರ ಕೋರಿಕೆಗೆ ಅಭಿಮಾನ ಇಟ್ಟು ಇಲ್ಲಿಗೆ ದಯಮಾಡಿಸಿದ್ದಾರೆ. ಸನ್ಮಾನ್ಯರು ಈ ರಾಜ್ಯದ ಪ್ರಭಾವಿ ರಾಜಕಾರಣಿಗಳೊಬ್ಬರಾಗಿ 3 ಬಾರಿ ವಿಧಾನಸಭೆಯ ಸ್ಪೀಕರ್ ಅವರಾಗಿ, ಒಮ್ಮೆ ಮಂತ್ರಿಗಳಾಗಿ, ಇಡೀ ರಾಜ್ಯದ ಉದ್ದಗಲಕ್ಕೂ ಚಿರಪರಿಚಿತರಾಗಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಬಹುಶಃ ನಾವು ಖುದ್ದು ಹೋಗಿ ಕಂಡಿಲ್ಲ. ಕೃಷ್ಣರವರ ವಿಚಾರವನ್ನ ಈಗ ಅವರ ವಿಚಾರ ಸಂಕಿರಣ ಇದೆ, ಅವರ 84ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಹೇಳಿ ಫೋನ್ ಮುಖಾಂತರ ಮಾಂಚಿ ಸಿಣಸ್ವಾಮಿ ಅವರು, ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಸಮಿತಿಯವರು, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕೃಷ್ಣ ಸಾಹೇಬರ ಶ್ರೀಮತಿ ಇಂದ್ರಮಾಜಿ ಅವರು
ನಮ್ಗೆಲ್ಲರಿಗೂ ಒಂದು ತೀರ್ಮಾನ ತೆಗೆದುಕೊಂಡಾಗ, ನಾವು ಕೋರ್ಕೊಂಡಾಗ ಫೋನಲ್ಲೇ ಇಂಥ ಒಂದು ಪುಣ್ಯಾತ್ಮನ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಬಹಳ ಸಂತೋಷವಾಗಿ ಒಪ್ಪಿ ಇವತ್ತು ಈ ವಿಚಾರ ಸಂಕಿರಣಕ್ಕೆ ಬಂದು ಅವ್ರ ಬಗ್ಗೆ ಉತ್ತಮವಾದಂತಹ 16 ನುಡಿಗಳನ್ನು ಹೇಳ್ತಾ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಲು ಆಗಮಿಸಿರ್ತಕ್ಕಂಥ ರಮೇಶ್ ಕುಮಾರ್ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಕೃಷ್ಣ ಅವರ ಟ್ರಸ್ಟ್ ವತಿಯಿಂದ ಪೂರ್ವವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ಕೃಷಿಯಲ್ಲಿ ಪರಿಣಿತರು, ಸಹಜ ಸಮೃದ್ಧಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇವತ್ತು ಏನು ಕೃಷಿಕರಿಗೆ ಮಾರಾಟದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ಬಗ್ಗೆ ಹಾಗೂ ಕೃಷಿ ಭೂಮಿ ತನ್ನ ಒಂದು ಶಕ್ತಿಯನ್ನೇ ಕಳ್ಕೊಳ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ನಮಗೆಲ್ಲ ಕೃಷಿಯ ಬಗ್ಗೆ ಬಹಳ ವಿಸ್ತಾರವಾದಂತಹ ವಿಶೇಷವಾದಂತ ಒಂದು ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಕೃಷ್ಣ ಪ್ರಸಾದ್ ಅವರನ್ನ ನಾನು ಕೃಷ್ಣ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ನೋಡಿ ಸರ್ ಇಲ್ಲಿ ಹಾಗೇನೆ ಈ ನಮ್ಮ ಪ್ರತಿಷ್ಠಾನ ಒಂದು ಅಧ್ಯಕ್ಷರು ಹಗಲಿರುಳು ಈ ಸಂಸ್ಥೆಯ ಏಳಿಗೆಗೆ ದುಡಿತಾ ಇರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು ಶ್ರೀ ಗೌರಾಯಿ ಗೌಡ್ರವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸುಸೂತ್ರವಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಸರ್ ಇಲ್ಲಿ ನೋಡಿ. ಓಕೆ. ಹಾಗೇನೆ ಜಿಲ್ಲೆಯ ಶ್ರೇಷ್ಠ ಪ್ರಾಮಾಣಿಕ ಅಧಿಕಾರಿ ನಮ್ಮ ಕೃಷ್ಣರವರಿಗೆ ಬಹಳ ಅಚ್ಚುಮೆಚ್ಚಿನ ಅಧಿಕಾರಿ. ಅಷ್ಟು ಮಾತ್ರ ಅಲ್ಲ, ಅವರೆಲ್ಲರ ಕೃಷ್ಣರವರ ನೀತಿ ನಿಯಮಗಳನ್ನ ಆದರ್ಶವನ್ನ ಸದಾ ಪಾಲಿಸಿ ಬಡವರಿಗೆ ಏಳಿಗೆ ಆಗಬೇಕು, ಬಡವರ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ಡಾಕ್ಟರ್ ಎಚ್.ಎಲ್. ನಾಗರಾಜರವರು ನಮ್ಮ ಕೋರಿಕೆಯನ್ನು ಮನ್ನಿಸಿ ದಯಮಾಡಿಸಿದ್ದಾರೆ. ಅವರಿಗೆ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಸರ್ಕಾರದಲ್ಲಿ ನಮ್ಮ ತಾಲೂಕಿನ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬಿ.ಎಲ್. ದೇವರಾಜ್ ಅವರು ಆಗಮಿಸಿದ್ದಾರೆ. ಅವರನ್ನ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ. ಹಾಗೇನೆ ಮತ್ತೊಬ್ಬ ಸಮಾಜ ಸೇವಕ ಗಣ್ಯರು, ಮಾಜಿ ಅಧ್ಯಕ್ಷರು RTO ಹಾಗೂ ಈ ಸಮಾಜದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯ ಮಾಡಿಕೊಂಡು ಎಲ್ಲ ಕಡೆ ಒಂದು ಎಲ್ಲರಿಗೂ ಇಂಥ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರು ದಯಮಾಡಿಸಿದ್ದಾರೆ. ಅವರನ್ನು ಸಹ ನಿರ್ದೇಶಕರು ಮತ್ತೆ ನನ್ನನ್ನ ರಾಜಕೀಯವಾಗಿ ಪಾದಾರ್ಪಣೆ ಮಾಡುವಂತಹ ಕೃಷ್ಣರವರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ಎಲ್ಲ ಕಡೆ ನಮ್ಮ ಸಂಘ ಸಂಸ್ಥೆಗೆ ಬಹಳ ಸಹಾಯ ನೀಡ್ತಾ ಇರ್ತಕ್ಕಂಥ ಡಾಲ್ ರವಿ ಅವರು ದಯಮಾಡಿಸಿದ್ದಾರೆ. ಅವರನ್ನ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅನೇಕ ಗಣ್ಯರಿಗೆ ಪುರಸ್ಕಾರ ಇದೆ, ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರದ ಕಾರ್ಯಕ್ರಮ ಇದೆ. ಈ ಪುರಸ್ಕಾರಕ್ಕೆ ಆಹ್ವಾನಿತರಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ, ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೇನೆ ಬಹುಶಃ ಕೃಷ್ಣರವರ ಅಭಿಮಾನಿಗಳು, ಬಹುಶಃ ಈ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಅನೇಕ ಸದಸ್ಯರುಗಳು, ಜಿಲ್ಲಾ ಪಂಚಾಯಿತಿ ಅನೇಕ
ಚಲನಚಿತ್ರ ನಟ ಅರವಿಂದ್ ಅವರು ಬರೆದಿದ್ದಾರೆ. ಸಂಸ್ಥೆಗಳಿಗೆ ಇವತ್ತು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥವನ್ನ ಸನ್ಮಾನದಿಂದ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಬಹಳ ತೀವ್ರವಾದವರು, ಯಾವಾಗಲೂ ಅವರ ಕಾರ್ಯದಕ್ಷತೆಗಳನ್ನ ಎಡೆಬಿಡದೆ ಇವತ್ತು ಮಾಡಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತಿಸ್ತಾ ಅರವಿಂದ್ ಅವರಿಗೂ ಒಂದು ಸ್ವಾಗತ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಅಧ್ಯಕ್ಷರನ್ನು ಪ್ರಾರ್ಥಿಸ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಭಾಗ್ಯ ರಮೇಶ್ ಕುಮಾರ್ ಜಿ ಅವರು ಶ್ರೀ ಕೆ.ಟಿ. ಚಂದ್ರೇಗೌಡರು ಉಪಾಧ್ಯಕ್ಷರು, ಜವರಾಯಗೌಡರು ಅಧ್ಯಕ್ಷರು, ಕೆ.ಎಂ. ವಾಸು ಕಾರ್ಯದರ್ಶಿ, ಶ್ರೀಮತಿ ಕೆ. ಮಂಜುಳಾ ಸಹ ಕಾರ್ಯದರ್ಶಿ, ಎಚ್.ಎ. ರಮೇಶ್ ಖಜಾಂಚಿಯವರು, ಬಿ. ಜವರಾಯಗೌಡರು ನಿರ್ದೇಶಕರು, ಚೆನ್ನಿಗೇಗೌಡರು, ಶ್ರೀ ಎಸ್.ಎಸ್. ಅಂಬರೀಶ್ ಅವರು, ಎ.ಎಸ್. ಮಂಜುನಾಥ್, ರಂಜಿ ಸಣ್ಣಸ್ವಾಮಿಗೌಡ, ಎಂ.ಬಿ. ಹರೀಶ, ಎಸ್.ಎಲ್. ಮೋಹನ, ಎನ್. ದೇವರಾಜು, ನಾಗರಾಜು, ಶಿವಣ್ಣ, ಶಿವರಾಮೇಗೌಡರು, ಪರಮೇಶ್ವರು, ತಿಮ್ಮೇಗೌಡರು, ಮಹೇಶ್ ಚಂದನ್ ಎಲ್ಲ ಟ್ರಸ್ಟಿಗಳು ತುಂಬಾ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತೆ ರಮೇಶ್ ಕುಮಾರ್ ಅವರು ಈಗ ತಾನೇ ಜ್ಯೋತಿಯನ್ನು ಬೆಳೆಸಿ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನ ಮಾಡಿದ್ದಾರೆ. ರಮೇಶ್ ಕುಮಾರ್ ಸರ್ ಅವರು ನನಗೆ ಆಕಸ್ಮಿಕವಾಗಿ ಗಾಂಧಿನಗರದಲ್ಲಿ ಒಂದು ಮುದ್ದೆ ಓದ್ತದೆಪ್ಪ, ಮುದ್ದೆ ಮಾತಾಡ್ಕೊಂಡು ಅದು 65-70 ರೂಪಾಯಿಗೆ ಹೋಟೆಲ್ ಊಟ ಕೊಡ್ತಾರೆ. ನಾವು ಸಾಮಾನ್ಯ ಬೆಂಗಳೂರು ಹೋದ್ರೆ ಮಧ್ಯಾಹ್ನಕ್ಕೂ ಮುದ್ದೆ ಊಟಕ್ಕೆ ಹೋಗೋದು. ಆಕಸ್ಮಿಕವಾಗಿ ಅವರು ಕೂಡ ಆ ಹೋಟ್ಲಿಗೆ ಬಂದಿದ್ರು. ನಾನು ಪರಿಚಯಿಸಿಕೊಂಡು ಮಾತಾಡಿದೆ, ಸರ್ ಹೀಗೆ ನಾವು ಒಂದು ಕೃಷ್ಣ ವಯಸ್ಸಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡ್ತಾ ಇದ್ದೀವಿ, ಈಗಾಗಲೇ ಎಲ್ಲ ಆಗಿದೆ, ತಾವು ಸಾಧ್ಯವಾದ್ರೆ ತಮ್ಮನ್ನು ಕೂಡ ಆಹ್ವಾನಿಸ್ತೇವೆ ಸರ್ ಅಂತ ಹೇಳಿದ್ರು. ತುಂಬಾ ಸಂತೋಷಪಟ್ಟು ಈ ರಾಜ್ಯದಲ್ಲಿ ಕುಟುಂಬದ ಕೆಲಸ ಅಂದ್ರೆ ಕೃಷ್ಣಾರ್ಪಣೆ ಜನ ಅವರನ್ನ ನೆನೆಸ್ಕೊಂಡು ಮಾಡ್ತಾ ಇದ್ರಲ್ಲ, ತುಂಬಾ ಅಗತ್ಯ ಇತ್ತು ನೋಡ್ರೆ. ನಾನು ಸಾಧ್ಯವಾದ್ರೆ ಯಾವಾಗಲೂ ಅವ್ರ ಮನೆ ಬರ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರ ಈಗ ಮೊನ್ನೆ ಫೋನ್ ಹಚ್ಚಿದಾಗ ಮಿಸ್ ಕಾಲ್ ಕೊಟ್ಟಿದ್ದಷ್ಟೇ, ಪುನಃ ಅವರೇ 2-3 ಬಾರಿ ನಮ್ಮ ವಾಸುಗೆ ನಮಗೆಲ್ಲ ಫೋನ್ ಮಾಡಿ ವಿಚಾರವನ್ನು ತಿಳ್ಕೊಂಡು ಖಂಡಿತ ನಾನು ಬರ್ತೇನೆ ಅಂತ ಒಪ್ಕೊಂಡ್ರು. ಅದೇ ಪ್ರಕಾರ ಆಹ್ವಾನ ಪತ್ರಿಕೆ ಕೊಡ್ಬೇಕಲ್ಲ, ನಮ್ಮ ಪ್ರಶ್ನೆ ಬರೋದಿಲ್ಲ. ಬೆಂಗಳೂರಿಗೆ ಹೋಗಿ ಆಹ್ವಾನ ಪತ್ರಿಕೆ ಕೊಡ್ಬೇಕು ಅಂತ ಬಹಳ ಒತ್ತಾಯ ಮಾಡಿದ್ರು. ಅವ್ರು ಪಿ ಎ ಫೋನ್ ಮಾಡಿದ್ರು, ಅವರು ಸಾಹೇಬ್ರು ಎಲ್ಲಿರ್ತಾರೆ ಅಂತ ನಾವು ಹೇಳಕ್ಕಾಗೋದಿಲ್ಲ, ಬನ್ನಿ ನಾಳೆ ಬನ್ನಿ ಅಂತ ಹೇಳಿದ್ರು. ಅವರಿಗೆ ರಮೇಶ್ ಕುಮಾರ್ ಸರ್ಗೆ ಫೋನ್ ಮಾಡ್ಬಿಟ್ಟು ಅದು ಮಿಸ್ಕಾಲ್ ಆಯ್ತು. ಅವರೇ ಫೋನ್ ಮಾಡೋದು, ಸರ್ ಹೀಗೆ ಆಹ್ವಾನ ಪತ್ರಿಕೆ ಬಗ್ಗೆ ನಾಳೆ ಬರ್ತಾ ಇದ್ದೀವಿ, ನಾವೆಲ್ಲ ಸಿಗ್ತೀರಿ ಏನು ಅಂತ. ಅದಕ್ಕೆ ಗೌಡ್ರೆ ನೀವೇನು ಬರೋದು ಬೇಡ, ನಾನೆಲ್ಲ ಒಂದ್ ಕಡೆ ಇರೋದು, ನೀವೆಲ್ಲ ಒಂದ್ ಕಡೆ ಬರೋದು ಅಗತ್ಯನೇ ಇಲ್ಲ. ನಾನು ವಾಟ್ಸಪ್ಗೆ ಒಂದು ಇನ್ವಿಟೇಷನ್ ಹಾಕಿ ಸಾಕು. ನಾನು ಕೃಷ್ಣ ಫಂಕ್ಷನ್ಗೆ 10 ಗಂಟೆಗೆ ನಿಮ್ಮ ರಾಮದಾಸ್ ಹೋಟೆಲ್ ನಿನ್ನೆ ಎಲ್ಲ ತಿಳ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿಗೆ ಆಗಮಿಸಿದ್ರು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ಒಂದು ಸಭೆಯಲ್ಲಿ ಉದ್ಘಾಟನೆ ಆದ್ಮೇಲೆ ಉದ್ಘಾಟನೆ ಭಾಷಣ ಮಾಡಿಸ್ಬೇಕು ಸಾಹೇಬ್ರ ಕೈಲಿ, ತಮ್ಮ ಅನುಮತಿ ಕೇಳಿ ನಂತರದಲ್ಲಿ ತಾವು ಮಾತಾಡಬೇಕು ಅಂತ ಅನುಮತಿಯನ್ನ ಕೇಳಿ. ಈಗ ಬಹಳ ಮುಖ್ಯವಾದ ವಿಚಾರ, ಕೃಷ್ಣ ಸಾಹೇಬ್ರಿಗೆ
ಕೃಷಿಯ ಬಗ್ಗೆ ಅಪಾರವಾದ ಅವರ ಏನಾದ್ರು ಮಾಡಿ ಕೃಷಿ ಬಗ್ಗೆ ಇಂಪ್ರೂವ್ ಮಾಡಬೇಕು ಅನ್ನೋದಿತ್ತು. ಅದಕ್ಕೆ ನಾವು ವರ್ಷದಲ್ಲಿ ಒಂದು 3 ಕಾರ್ಯಕ್ರಮವನ್ನ ವಿಚಾರ ಸಂಕಿರಣಗಳಿಗೆ ಮೀಸಲಾಗಿಟ್ಟಿದ್ದೇವೆ. ಹಾಗಾಗಿ ಈಗ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಜವರಾಯಗೌಡರು ನಮ್ಮ ಟ್ರಸ್ಟಿನ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಒಂದು 2 ನಿಮಿಷದಲ್ಲಿ ಮಾತನಾಡಿ ನಂತರ ವಿಚಾರ ಸಂಕಿರಣವನ್ನ ಪ್ರಾರಂಭ ಮಾಡ್ತೇವೆ. ಇಳೆಯೋಳ್ ಮೂಡಕ್ಕೆ ಒಡೆ ಬಂದು ತಮಾಟೆ ಶಬ್ದಗಳಿಲ್ಲ. ಫಲಮಾಗುವಂದು ತತ್ತೂರಿ ಧ್ವನಿ ಇಲ್ಲ. ಫಲಮಾಗುವಂದು ತತ್ತೂರಿ ಧ್ವನಿ ಇಲ್ಲ. ಬೆಳಕೀವ ಸೂರ್ಯ ಚಂದ್ರರ ಬಂದು ಸತ್ತಿಲ್ಲ. ಒಲಿ ನಿನ್ನ ತುಟಿಗಳನ್ನು ಮುರುಕುತಿಮ್ಮ. BBಜಿಯವರ ಇದು ಕವನ. ನಾನು ಮಾಡಿದ್ದೀನಿ ನನ್ನಂತ ಅಂತ ಎಲ್ಲರೂ ಮಾತಾಡ್ತಿರ್ತಿರಲ್ಲ, ಅದ್ರ ಬಗ್ಗೆ ಪ್ರಾಥಮಿಕವಾಗಿ BBಜಿಯವರು ನೆನೆಸ್ಕೊಂಡು ಸನ್ಮಾನ್ಯ ಕೃಷ್ಣ ಅವರ ಹೆಸರಲ್ಲಿ ನಾವು ಪ್ರತಿಷ್ಠಾಪನ ದುಕಾನಿಯನ್ನು ಸ್ಥಾಪನೆ ಮಾಡಿ ಇದುವರೆಗೆ ಏನೇನು ಕಾರ್ಯಕ್ರಮಗಳು ರೂಪಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಪ್ರಾಥಮಿಕವಾಗಿ ಒಂದು 4 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ಯಾರ್ಪೇಟೆ ಕೃಷ್ಣರವರು 1/7/1940 ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಕೊತ್ಮಾರ್ನಹಳ್ಳಿ ಗ್ರಾಮದ ದಿವಂಗತ ಹನುಮೇಗೌಡ ಮತ್ತು ದಿವಂಗತ ನಂಜಮ್ಮನವರ ಸುಪುತ್ರರಾಗಿ ಜನಿಸಿರುತ್ತಾರೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಮುಗಿಸಿ ಕಾನೂನು ಪದವಿಯನ್ನು ಸಹ 1978ರಲ್ಲಿ ಮುಗಿಸಿರುತ್ತಾರೆ. 1978ರಲ್ಲಿ KRಪೇಟೆ ತಾಲೂಕು ಬೋರ್ಡ್ ಸದಸ್ಯರಾಗಿ 1985ರಲ್ಲಿ ಮೊದಲನೇ ಬಾರಿಗೆ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿ 1988ರಲ್ಲಿ ರೇಷ್ಮೆ ಹಾಗೂ ಪಶುಸಂಗೋಪನೆ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2ನೇ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಗೊಂಡ ತದನಂತರ ರಾಜೀನಾಮೆ ನೀಡಿ 1996ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಆಯ್ಕೆಯಾಗಿರುತ್ತಾರೆ. 3ನೇ ಬಾರಿಗೆ ಅಂದರೆ 2004ರಲ್ಲಿ ಕರ್ನಾಟಕ ವಿಧಾನಸಭೆಗೆ ಪುನಃ ಆಯ್ಕೆಯಾಗಿದ್ದು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿ 10/6/2004ರಿಂದ 4/6/2008ರವರೆಗೆ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಸನ್ಮಾನ್ಯ ಕೃಷ್ಣರವರು 21/5/2021ರಂದು ನಮ್ಮನ್ನು ಅಗಲಿರುತ್ತಾರೆ. ಕರ್ನಾಟಕ ವಿಧಾನಸಭೆ ಮತ್ತು ಮಾಜಿ ಸ್ಪೀಕರ್ ಕೃಷ್ಣರವರು KRಪೇಟೆ ಕೃಷ್ಣ ಎಂದು ಎಲ್ಲರಿಗೂ ಪರಿಚಿತರು. KRಪೇಟೆ ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ. ಸಜ್ಜನಿಕೆ ಸರಳತೆಗೆ ಹೆಸರಾದವರು. ಪಕ್ಷಾತೀತವಾದ ತಳಹದಿಯ ಮೇಲೆ KRಪೇಟೆ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದು ಕೃಷ್ಣರವರು ಗಾಂಧಿ ಮಾರ್ಗದಲ್ಲಿ ನಡೆದು ಮಂಡ್ಯ ಗಾಂಧಿ ಎಂದೇ ಖ್ಯಾತನಾಮರಾಗಿ ಕೃಷ್ಣರವರು ಶಾಸಕರಾಗಿ, ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಹಾಗೂ ವಿಧಾನಸಭೆ ಅಧ್ಯಕ್ಷರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ತಮ್ಮ ಜೀವಿತದ ಅಂತ್ಯದವರೆಗೂ ಜನಸ್ನೇಹಿ ರಾಜಕಾರಣ ಮಾಡದ ಇವರು ಎಲ್ಲ ಜನಪ್ರತಿನಿಧಿಗಳಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಇವರ ಹೆಸರನ್ನು ಚಿರಸ್ಥಾಯಿಗೊಳಿಸುವ ಉದ್ದೇಶದಿಂದ KRಪೇಟೆ ಜನರ ಆಶಯದಂತೆ ಇವರ ಅಧಿಕಾರ ಅವಧಿಯಲ್ಲಿ KRಪೇಟೆ ತಾಲೂಕಿನಲ್ಲಿ ICL ಕಾರ್ಖಾನೆ, ಇಂಜಿನಿಯರಿಂಗ್ ಕಾಲೇಜು, ಮಿನಿ ವಿಧಾನಸೌಧ, ITI ಕಾಲೇಜು, ಪ್ರಥಮ ದರ್ಜೆ ಕಾಲೇಜುಗಳು, ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು, ಆಸ್ಪತ್ರೆಗಳು, ತರಬೇತಿ, ITI ಕಾಲೇಜು, ರೇಷ್ಮೆ ಮಾರುಕಟ್ಟೆ, ಹೀಗೆ 10 ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. ಭ್ರಷ್ಟ ಅಧಿಕಾರಿಗಳೇ ಸಿಂಹ ಸ್ವಪ್ನವಾಗಿ ಶುದ್ಧ ಹಸ್ತ ರಾಜಕಾರಣ ಮಾಡಿರುತ್ತಾರೆ. ಅಲ್ಲದೆ ರಾಜಕಾರಣದಲ್ಲಿ ಭ್ರಷ್ಟತೆಯನ್ನು ತಗ್ಗಿಸುವ ಉದ್ದೇಶದಿಂದ ಜನಪರವಾದ ಹೋರಾಟಗಳನ್ನು ಸಹ ಮಾಡಿರುತ್ತಾರೆ. ಇವರು ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರ ವಿರೋಧಿ ರಂಗದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನ ಮಾಡಿರುತ್ತಾರೆ. ಇವರ ನಿಸ್ವಾರ್ಥ ಸೇವೆ, ಸರಳ ಸಜ್ಜನಿಕೆ, ಪ್ರಾಮಾಣಿಕತೆ, ನಿಷ್ಠೂರ ರಾಜಕಾರಣ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಇವೆಲ್ಲವನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ದೃಷ್ಟಿಯಿಂದ KRಪೇಟೆ ಕೃಷ್ಣರವರ ಅಭಿನಮಾನಿ ಬಳಗವು 25/10/2021ರಲ್ಲಿ KRಪೇಟೆ ಕೃಷ್ಣ ಅವರ ಹೆಸರಿನಲ್ಲಿ
ಕೆಆರ್ಪೇಟೆ ಕೃಷ್ಣ ಎಂಬ ಪ್ರತಿಷ್ಠಾನವನ್ನ ಹುಟ್ಟುಹಾಕಿದ್ದು ಈ ಟ್ರಸ್ಟ್ ಅಡಿಯಲ್ಲಿ ಅವರ ಜನ್ಮ ದಿನದಂದು ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ, ಕೆಆರ್ಪೇಟೆ ತಾಲೂಕಿನ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಹೆಚ್ಚು ಅಂಕವನ್ನು ತೆಗೆದ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಕೃಷಿ ಸಮಸ್ಯೆಗಳು ಭ್ರಷ್ಟಾಚಾರದ ವಿರುದ್ಧ ಕಾರ್ಯಕ್ರಮವನ್ನು ರೂಪಿಸುವುದು, ಎಲ್ಲ ಪ್ರಗತಿಪರ ಹೋರಾಟಗಾರರ ಜೊತೆ ಚಳುವಳಿಯನ್ನು ಭಾಗವಹಿಸುವುದು ಮತ್ತಿತರ ಕಾರ್ಯ ರೂಪಿಸುವ ಆದ್ಯ ಕರ್ತವ್ಯವಾಗಿರುತ್ತದೆ. ನಮ್ಮ ಪ್ರಶ್ನ ಕಾರ್ಯಚಟುವಟಿಕೆಗಳು ಗುರುತಿಸಿ ಮತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿ ಇಂದಿನ ಸರ್ಕಾರವು 8/3/2023 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಎಂಬ ನಾಮಫಲಕವನ್ನು ಬದಲಿಸಿ ಕೆಆರ್ಪೇಟೆ ಕೃಷ್ಣ ಇಂಜಿನಿಯರಿಂಗ್ ಕಾಲೇಜ್ ಎಂದು ಮರುನಾಮಕರಣ ಮಾಡಿ ಕಾಲೇಜ್ ಆವರಣದಲ್ಲಿ ಕೆಆರ್ಪೇಟೆ ಕೃಷ್ಣ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಲು ಅನುಮತಿ ನೀಡಿದ್ದು ಐತಿಹಾಸಿಕ ಹಾಗೂ ಅಭಿನಂದನೆಗೆ ಅರ್ಹವಾದ ವಿಚಾರ. ಈ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಆಗಿದ್ದ ಡಾಕ್ಟರ್ ಕೆ.ಸಿ. ನಾರಾಯಣಗೌಡರವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು. ಹಾಗೆಯೇ ನಮ್ಮ ಚಟುವಟಿಕೆಗಳನ್ನು ಗುರುತಿಸಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ಕೆಆರ್ಪೇಟೆ ಪುರಸಭಾ ಅಧ್ಯಕ್ಷರಾದ ಮಹಾದೇವಿ ನಂಜುಂಡ ಅವರ ಅಧ್ಯಕ್ಷತೆಯಲ್ಲಿ 17/8/2022ರಲ್ಲಿ 100 ಅಡಿ ಸೈಟ್ ಅನ್ನು ಕೊಡಲು ಸಹ ಒಪ್ಪಿ ನಿರ್ಣಯ ಕೈಗೊಂಡಿರುತ್ತಾರೆ. ಪುರಸಭೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ತುಂಬುವುದೇ ಧನ್ಯವಾದಗಳನ್ನು ಘೋಷಣೆ ಮಾಡುತ್ತೇವೆ. ನಮ್ಮ ಸಂಸ್ಥೆಗೆ ಇದುವರೆಗೆ ದಾನಿಗಳಿಂದ ಹಾಗೂ ಸಂಘ ಸಂಸ್ಥೆಗಳಿಂದ 50 ಲಕ್ಷ ರು ನಿಧಿ ಸಂಗ್ರಹವಾಗಿದ್ದು, ಈ ಪೈಕಿ 42 ಲಕ್ಷ ರುಗಳನ್ನು ನಿಶ್ಚಿತ ಠೇವಣಿಯಾಗಿ ಕಾಯ್ದಿರಿಸುತ್ತೇವೆ. ನಮ್ಮ ಸಂಸ್ಥೆಗೆ ದೇಣಿಗೆ ರೂಪದಲ್ಲಿ ಧನ ಸಹಾಯ ಮಾಡಿದ ಆ ಮಹಾಪೋಷಕ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಇದರಿಂದ ಯಾವುದು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕ ಒಕ್ಕೂಟದ ಅಡಿಯಲ್ಲಿ ಬರ್ತಕ್ಕಂಥ ಡೈರಿಗಳು ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು ಸಹ ಹೆಚ್ಚಿನ ದೇಣಿಗೆಯನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತೇವೆ. ಇಲ್ಲಿ ಟ್ರಸ್ಟ್ ವತಿಯಿಂದ ಜವರಾಯಗೌಡ. ಇದೀಗ ಬಹಳ ಮುಖ್ಯವಾದ ಅಂಗ ವಿಚಾರ ಸಂಕಿರಣ. ಶ್ರೀಯುತ ಶ್ರೀ ಕೃಷ್ಣ ಪ್ರಸಾದ್ ಒಂದು ರೀತಿ ಸಂಕೋಚ ನನಗೆ, ಯಾಕಂದರೆ ಎಲ್ಲ ಹಿರಿಯರು ಬಹಳ ಈ ಕ್ಷೇತ್ರಗಳಲ್ಲಿ, ರಾಜಕೀಯದಲ್ಲಿ, ಕೃಷಿನಲ್ಲಿ ಸಾಧನೆ ಮಾಡಿದರಿರುವಾಗ ನಾವೇನೋ ಒಂದು ಸ್ವಲ್ಪ ಚಿಕ್ಕ ಒಂದು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದನ್ನ ಹಂಚ್ಕೋಬಹುದು ಅಷ್ಟೇ. ಒಂದು ರೀತಿ ಸಂಕೋಚದಿಂದಲೇ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಕೃಷ್ಣ ಅಂತ ನಾನು ಮೊದಲನೇ ಬಾರಿ ನನಗೆ ಕೇರ್ಪೇಟೆ ಒಂದು ರೀತಿ ಒಡನಾಟ. ಮೂಲತಃ ನಾನು ಮಧುಗಿರಿ ತಾಲೂಕಿನವನು, ತುಮಕೂರು ಜಿಲ್ಲೆಯವನು. ಆದ್ರೂ ನಮ್ಮ ಅಣ್ಣ ಇಲ್ಲಿ ಹೇಮಾವತಿನಲ್ಲಿ ಇದ್ದು ರೈತ ಸಂಘದ ಜೊತೆ ತೊಡಗಿಸ್ಕೊಂಡಿದ್ರಿಂದ ರಜೆ ಬಂತು ಅಂದ್ರೆ ನಾವು ಕೇರ್ಪೇಟೆಗೆ ಬಂದಿದ್ದು. ಹಾಗಾಗಿ ಬಂದಂತ ಸಂದರ್ಭದಲ್ಲಿ 85 ಮೊದಲನೇ ಎಲೆಕ್ಷನ್ ಇರಬೇಕು. ಇವರು ಅವ್ರ ಆಫೀಸ್ ಮುಗಿದ್ಮೇಲೆ ಸಾಯಂಕಾಲ ಓಟ್ ಕೇಳಕ್ ಹೋಗ್ತಿದ್ರು. ಆ ಗೋವಿಂದ ಅಂತ ನಮ್ಮ ಕೇರ್ಪೇಟೆ ಗೋವಿಂದ ಕೃಷ್ಣ ಅವ್ರ ಜೊತೆ ಕೊನೆಯವರೆಗೂ ಯಾವಾಗ ಒಡನಾಟ ಇತ್ತು. ಅವ್ರ ಜೊತೆ ನನ್ನ ಕರ್ಕೊಂಡು ಹೋಗೋರು. ಸಾಯಂಕಾಲ ಒಂದು 2-3 ಗಂಟೆ ಹೋಗಿ ಕೆಲವು ಮನೆಗಳಿಗೆಲ್ಲ ಹೋಗಿ ಮಾತಾಡಿ ಬರ್ತಿದ್ರು. ಅದಾದ್ಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇರ್ಪೇಟೆ ಡಿಪ್ಲೊಮಾ ಕಾಲೇಜಿಗೆ ನನ್ನ ಸೀಟ್ ಕೂಡ ಸಿಕ್ಕಿತ್ತು. ಅದೇನು ಯೋಗನೋ ಯಾವುದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಮತ್ತೆ ತುಮಕೂರು ಸೈನ್ಸ್ ಕಾಲೇಜ್ಗೆ ಹೋಗಿ ಅಲ್ಲಿ ಮುಂದೆ ಪರಿಸರದಲ್ಲಿ ಇಂಜಿನಿಯರಿಂಗ್ ಮಾಡಿಕೊಂಡು ಮೈಸೂರು ಇದರಲ್ಲಿ 2ನೇ ರ್ಯಾಂಕ್ ತಗೊಂಡು, ಆಮೇಲೆ ದಾವಣಗೆರೆಯಲ್ಲಿ ಇದು ಅಹಮದಾಬಾದಲ್ಲಿದ್ದು, ರಾಂಚಿಲಿದ್ದು ಮೊದಲ ದಶಕ ನನ್ನ ಇಂಜಿನಿಯರಿಂಗ್ ಆದ್ಮೇಲೆ 1 ದಶಕಗಳ ಕಾಲ ಹೊರಗಡೆನೆ ಕೆಲಸ ಮಾಡೋಂಥ ಒಂದು ಅವಕಾಶ ಬಂತು. ಮತ್ತೆ ನನಗೆ ಕೃಷ್ಣನವರ ಒಂದು ಸಣ್ಣ ಒಡನಾಟ ಸಿಕ್ಕಿದ್ದು. ನಾವು 2004ರಲ್ಲಿ ಒಂದು ಬೀಜ ಮಸೂದೆ ಬಂತು. ಆ ಬೀಜ ಮಸೂದೆ ರೈತರಿಗೆ ಬಹಳ ಮಾರಕವಾಗಿತ್ತು. ರೈತರು ಬೀಜಗಳನ್ನ ಸಂಗ್ರಹಿಸಿಟ್ಕೋಬಾರ್ದು, ಮಾರಬಾರ್ದು,
ಜೈಲಿಗೆ ಹಾಕ್ತೀವಿ, ಈ ಥರದ್ದೆಲ್ಲ ಆ ಮಸೂದೆಯಲ್ಲಿತ್ತು. ನಮ್ಗೊಂದು ಸ್ವಲ್ಪ ಬಹಳ ಭಯ ಆಗೋಯ್ತು. ಅವಾಗ ನಾವು ಒಂದು ಗ್ರೀನ್ ಪ್ರತಿಷ್ಠಾನ ಅಂತ ಒಂದು ತಂಡ ಮಾಡಿಕೊಂಡು ಕೆಲಸ ಮಾಡ್ತಿದ್ವಿ. ಆಮೇಲೆ ನಾವು ಯಾವುದೋ ಬೇರೆ ಬೇರೆ ಗೆಳೆಯರ ಮೂಲಕ ಕೃಷ್ಣ ಅವ್ರನ್ನ ಮೀಟ್ ಮಾಡಿ ಸ್ಪೀಕರ್ ಆಗಿದ್ರು. ನಮಗೆ ನಿಜವಾಗ್ಲೂ ಇಷ್ಟು ರಾಜಕಾರಣಿಗೂ ಅಂದಾಜೆ ಇಲ್ಲ. ಅವ್ರು ಎಷ್ಟು ಆರಾಮಾಗಿ ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ, ಮಂಜುನಾಥ್ ಅಂತ ಅಲ್ಲಿ ವಿಧಾನಸಭೆಯಲ್ಲಿ ಇದ್ರು, ಅವ್ರಿಗೆ ಪರಿಚಯ ಮಾಡಿಕೊಟ್ಟು, ನೋಡಪ್ಪ ನಮಗೆ ಪಾಠ ಮಾಡಿ ಸಾಲದು, ನೀವು ನಾವು ಲಾ ಕಾಲೇಜಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ವಿ, ಅದಕ್ಕೆ ಅವರಾಗೆ ಬಂದು ಯಾರು ಬೇಡ ನಾನು ಬರ್ತೀನಿ ಅಂತ ಇವತ್ತು ಜ್ಞಾಪಕ ಇದೆ. ಸರ್ ಜೊತೆ ಮಾತಾಡ್ಕೊಂಡು ನಾನು ಲಾ ಕಾಲೇಜ್ಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಆ ಲಾ ಕಾಲೇಜಲ್ಲಿ ಹೇಳಿದ್ರು, ಇನ್ನು ಮಾಡಿ ನೀವು ಸಾಲದು, ವಿಧಾನಸಭೆಯಲ್ಲಿ ನಮ್ಮ MLA MLCಗಳಿಗೆಲ್ಲ ನೀವು ಪಾಠ ಮಾಡಿ, ಅವ್ರಿಗೆ ಅರ್ಥ ಆಗ್ಬೇಕಿದು ಅಂತ ಒಂದು ವಿಧಾನಸಭೆಯಲ್ಲಿ ಈ ಕಾರ್ಯಕ್ರಮನ ಏರ್ಪಡಿಸಿ, ಮುಂದಿನ ಒಂದು 15 ದಿನ ತಿಂಗಳ ಕಾಲ ನಾನು ವಿಧಾನಸಭೆಗೆ ಹೋಗ್ಬೇಕು, ವ್ಯವಸ್ಥೆಗಳು ಅವ್ರಿಗೆ ಕೊಡ್ಬೇಕಾದ ಪುಸ್ತಕಗಳು ಇದೆಲ್ಲ ಮಾಡಿ ಕರ್ನಾಟಕ ಕೂಡ ಬೀಜ ಮಸೂದೆ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರಿಂದ ಕೇಂದ್ರ ಸರ್ಕಾರ ಕೂಡ ಆ ಬೀಜ ಮಸೂದೆನ ಕೈ ಬಿಡ್ತು. ಇವತ್ತು ಕೂಡ ಆ ಸೀಟ್ ಬಿಲ್ ಯಾರು ತರ ಇದು ಮಾಡ್ತಾ ಇಲ್ಲ, ರೈತ ಬಿದ್ದಿದೆ. ಇಲ್ಲ ಅಂದಿದ್ರೆ ಬೀಜ ಸ್ವಾತಂತ್ರ್ಯವನ್ನ ರೈತರು ಕಳ್ಕೋಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ನಾನು ಮೈಸೂರಿಗೆ ಬಂದು ಹಲಸು ಮೇಳ, ಗೆಡ್ಡೆ ಗೆಣಸು ಮೇಳ, ಬೀಜ ಮೇಳಗಳು ಮಾಡಕ್ ಶುರುವಾದ್ಮೇಲೆ ಸರಿ ಬಹಳ ಪ್ರೀತಿ, ಯಾವಾಗಲೂ ಬಂದ್ಬಿಡೋರು. ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಸುತ್ತಾಡ್ಕೊಂಡು ಮಾತಾಡ್ಕೊಂಡು, ಆಮೇಲೆ ನಮ್ಗೆ ಬಹಳ ಸಂಕೋಚ. ಆಟೋ ಕರೆಯೋರು, ಸರ್ ಆಟೋ ಬೇಡ ಮನೆಗೆ ಬಿಟ್ಟು ಬರ್ತೀವಿ ಸರ್ ಅಂತ ಅಂದ್ರೆ, ತಿರುಗಿ ಅಲ್ಲೂ ಬೇಡ, ಇಲ್ಲ ನಾನು ಆಟೋದಲ್ಲಿ ಹೋಗ್ತೀನಿ ಅನ್ನೋರು, ಇಲ್ಲ ಹಠ ಮಾಡಿ ಗೋವಿಂದನ್ ಜೊತೆ ಎಷ್ಟೋ ಸಲ ಸ್ಕೂಟ್ರಲ್ಲಿ ಹೋಗಿದ್ದಾರೆ. ಈ ತರದಿದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ನೀರ ಒಂದು ಕಾಯಿದೆ, ನೀರಾಗೆ ಏನು ಸರ್ಕಾರದ ಅನುಮತಿ ತರಲಿಕ್ಕೆ ಕೃಷ್ಣ ಸರ್ದು ಒಡನಾಟ ಬಹಳ ಇದೆ. ಅಣೆಕಟ್ಟೆ ವಿಶ್ವನಾಥ ಮೊದಲಾದ ತುಮಕೂರಿನವ್ರ ಗುಂಪು ಸದಾ ಸರ್ ಜೊತೆ ಮಾತಾಡಿ ಸಿದ್ದರಾಮಯ್ಯ ಅವ್ರ ಹತ್ರ ಕರ್ಕೊಂಡು ಹೋಗಿ, ಹಾಗಾಗಿ ನೀರ ಏನಾದ್ರು ಇವತ್ತು ಅದು ಅನುಮತಿ ಸಿಕ್ಕಿದ್ರೆ ಅದು ಕೃಷ್ಣ ಅವರಿಗೆ ಆದ್ರೆ ಪ್ರತಿ ಸಲ ಮತ್ತು ಬಹಳಷ್ಟು ಸಲ ನಮ್ಗೆ ಅವ್ರು ಬಹಳ ವಿವರವಾಗಿ ನನ್ಗೆ ಸಿಕ್ಕಿದ್ದು, ಸಾಯಂಕಾಲ ನಾನು ಬೆಂಗಳೂರು ಕೆಲಸ ಮುಗಿಸ್ಕೊಂಡು ಬರುವಾಗ ಚಾಮುಂಡಿ ಎಕ್ಸ್ಪ್ರೆಸ್ ಅಲ್ಲಿ ಅವರು ಬಿಡುವಾಗ ಸಿಗರು. ಆಗ 1-2.5 ಗಂಟೆ ಬಹಳಷ್ಟು ಮಾತಾಡ್ಕೊಂಡು ಬಂದಿದ್ದೀವಿ. ಆ ನೀರ ಅದು ಹಾಗಾಗಿ ಈ ಎಲ್ಲ ಈ ತುಂಬಿದ ಸಮಯ, ಯಾಕೆಂದ್ರೆ ನಮ್ಮ ಜಿಲ್ಲಾಡಳಿತದ ಕಡೆಯಿಂದ ಮತ್ತು ವಿಶೇಷವಾಗಿ ನಮ್ಮ ರಮೇಶ್ ಕುಮಾರ್ ಅವರು ಕೂಡ ನಮ್ಮ ಕೃಷ್ಣ ಅವ್ರ ತರನೇ ಬಹಳ ಕನಸ್ಗಾರ. ಇವತ್ತು ಏನಾಗೋಗಿದೆ, ನಾವು ರಾಜಕಾರಣಿಗಳಿಂದ ಮತ್ತು ಅಧಿಕಾರಿಗಳಿಂದ ಕೇಳೋದು ಎರಡೇ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಹಣ ತರುವ ಶಕ್ತಿ ನಮಗೆ ಬಂದಿದೆ. ನಿಮ್ಮ ಹಣ ಬೇಡ ನಮ್ಗೆ. ನನ್ಗೆ ಎಷ್ಟೋ ಸಲ ಅನ್ಸುತ್ತೆ, ಕೃಷಿ ಇಲಾಖೆ 20,000 ಕೊಡಕ್ಕೆ ಗೋಳಾಡ್ತಾ ಇರುವಾಗ 2-2 ಲಕ್ಷ 3 ಲಕ್ಷ ಹಣ ಹಾಕಿ ನಾವು ಕಾರ್ಯಕ್ರಮ ನಡೆಸ್ತೀವಿ. ಕಿಸಾನ್ ಸ್ವರಾಜ್ ಸಮ್ಮೇಳನ ಅಂತ ಮೈಸೂರಲ್ಲಿ 23ರಲ್ಲಿ ಮಾಡಿದ್ವಿ. 68 ಲಕ್ಷ ರೂಪಾಯಿ ಖರ್ಚಾಯ್ತು. ಒಂದೇ ರೂಪಾಯಿ ಯಾರ ಹತ್ರನೂ ನಾವು ಅಂದ್ರೆ ಎಲ್ಲ ಜನಗಳಿಗೆ ಕೊಟ್ಟಂತಾಗಿತ್ತು. ಹಾಗಾಗಿ ಇವತ್ತು ಹಣಕ್ಕೆ ನಾವು ಸರ್ಕಾರಗಳನ್ನ ಭಿಕ್ಷೆ ಬೇಡಬೇಕಾಗಿಲ್ಲ, ಆದ್ರೆ ಒಂದು ಮಾರಲ್ ಸಪೋರ್ಟ್ ಬೇಕು. ಈಗ ಕೃಷ್ಣ ಅಂತವರು ಈ ನೀರ ಚಳವಳಿಲಿ ಅಲ್ಲೆಲ್ಲ ಮಾಡಿದ ಅದೇ ಕೆಲಸ. ಏನೋ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಬೇಕು, ಅವ್ರನ್ನ ಭೇಟಿ ಮಾಡ್ಸೋ ಅಂತದ್ದು, ಇನ್ಯಾರೋ ಅಧಿಕಾರಿಗಳನ್ನ ಸಭೆ ಕರಿಬೇಕು, ಆ ಸಭೆ ಕರೆಸ ಅಂತದ್ದು, ಆ ತರ ಒಂದು ಬದಲಾವಣೆಗೆ ಕಾರಣೀಭೂತರಾಗೋದು. ಅಂತ ಒಂದು ಮನಸ್ಥಿತಿ ಮತ್ತು ನಮ್ಮ ರಮೇಶ್ ಕುಮಾರ್ ಅವರು ಕೂಡ ಅದೇ ನಿಟ್ಟಿನಲ್ಲಿ ಇರೋ ಅಂತರು. ಇವರೆಲ್ಲರ ಸಮ್ಮುಖದಲ್ಲಿ ಮಾತಾಡ್ಲಿಕ್ಕೆ ನನಗೆ ಖುಷಿ ಅನಿಸಿದೆ. ಯಾಕಂದ್ರೆ ಮೂಲತಃ ನಾನು ರೈತ ಕುಟುಂಬದಿಂದ ಬಂದದ್ದು ಮತ್ತು ರೈತ ಚಳವಳಿಯ ಜೊತೆ ಬೆಳೆದಂತ ಕುಟುಂಬ. ನನಗೆ ಯಾವಾಗ ಹಿಂಸೆ ಅನ್ಸದು. ನಮ್ಮಣ್ಣ ರೈತ ಚಳವಳಿ ತುಮಕೂರಿನಲ್ಲಿ ಕಟ್ಟಿರೋ ಕೂಡ ಯಾವಾಗೂ ಹಣದ ಒಯ್ದು. ಹಾಗಾಗಿ ನಾನು ಮೊದಲಿಂದ ಕೂಡ ಪರ್ಯಾಯವಾಗಿ ಏನಾದರೂ ನಾವು ಆರ್ಥಿಕವಾಗಿ ಸಬಲರಾಗಲೇಬೇಕು ಅನ್ನೋದು ಯಾವಾಗೂ ನನ್ನ ಮನಸ್ಸಲ್ಲಿ ತೊಡಗ್ತಾ ಇತ್ತು. ಅದು ಬೇರೆ ಬೇರೆ ಕಾರಣಗಳಲ್ಲಿ ನಾವು ಸಹಜ ಸಮೃದ್ಧ ಅನ್ನೋದು ಒಂದು ಸಂಘಟನೆನ ಕಟ್ಟಿವಿ, ರೈತರ ಸಂಘಟನೆ. ನಾವು ಹೇಳ್ತೀವಿ ಇದೆಲ್ಲ ನೀವು ಎಕ್ಸ್ಪೋರ್ಟ್ ಅಂತ ಕುಣಿತಾರಲ್ಲ, ಹಣ ಇರೋದು ಇಂಡಿಯಾದಲ್ಲಿ, ಹಣ ಹೊರಗೆಲ್ಲ ಇರಬೇಕಾಗಿರೋದು. ಅದ್ಭುತಗಳನ್ನು ಇಂಡಿಯಾದಲ್ಲಿ ಮಾಡಬಹುದು. ನಾವು ಆ ಕಾಲದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಾಗ ಸರ್ಟಿಫಿಕೇಶನ್ ಮಾಡಿಸ್ಬಿಡಿ ಎಕ್ಸ್ಪೋರ್ಟ್ ಸಿಗ್ತದೆ. ಆ ಕಾಲಘಟ್ಟದಲ್ಲಿ 2001-2002ರಲ್ಲಿ ನಾವು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಆರ್ಗಾನಿಕ್ ಸರ್ಟಿಫಿಕೇಟ್ ಮಾಡ್ಕೊಂಡ್ರಿ. ಇದನ್ನ ಮಾವಿನಹಣ್ಣು ಮಾಡಬಹುದು, ತೋತಾಪುರಿ ಮಾರಿ ಒಳ್ಳೆ ರೇಟ್ ಸಿಗುತ್ತೆ. 18-19 ರೂಪಾಯಿ ಬೆಲೆ ಇತ್ತವ ಕೆಜಿಗೆ. ಕೊನೆಗೆ ITC ಅಂತ ದೊಡ್ಡ ಕಂಪ್ನಿಗಳು ಬಂದು 23 ರೂಪಾಯಿ ಕೊಟ್ಟರು ನಮಗೆ. ಲೆಕ್ಕ 18-19 ರೂಪಾಯಿ ಇದ್ದಿತ್ತು. ಹಿಂಗೆ 1-2 ವರ್ಷ ನಡೀತು. ಆಮೇಲೆ ನನಗೆ ಗೊತ್ತಾಗಿದ್ದು ತಮಿಳುನಾಡಿನ ಇನ್ನೊಬ್ಬ ಮಾರುಕಟ್ಟೆಗಾರರು, ಆ ಮನುಷ್ಯ ಒಂದು ಸ್ವಲ್ಪ ಪ್ರಾಮಾಣಿಕವಾಗಿದ್ದ, ಅವರು ಎಕ್ಸ್ಪೋರ್ಟ್ ಮಾಡೋರು.
ಅವ್ರು ನನಗೆ 29 ರೂಪಾಯಿ ಕೊಟ್ಟರು. ಅವ್ರು ಹೇಳಿದ್ರು, ಸರ್ ನಾನು ಇದನ್ನ ಎಕ್ಸ್ಪೋರ್ಟ್ ತಗೊಂಡೋದ್ರೆ 39ರಿಂದ 40 ರೂಪಾಯಿ ಮಾರ್ತೀನಿ, ಹಂಗಾಗಿ ITC ನಾನು ಒಬ್ಬರಿಗೆ ಕೊಡ್ತೀನಿ ಅಂತ ಲೋಕಲ್ ಕಡೆ. ಬೆಳೆದವ್ರಿಗೆ 23 ರೂಪಾಯಿ, ಅದು ಏನು ಪ್ರೀಮಿಯಂ ಮಾತಾಡಿಕೊಂಡು ಅದನ್ನ ಮಾರಾಟ ಮಾಡೋರಿಗೆ 15-16 ರೂಪಾಯಿ ಜಾಸ್ತಿ ಸಿಗುತ್ತೆ. ಈ ರೀತಿ ನೀವು ಯಾರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳವರ ಹೆಸರುಗಳು ಹೇಳಲ್ಲ, ಬೆಂಗಳೂರಿಂದ ನಾವು ಕೆಲಸ ಮಾಡ್ತಿದ್ವಿ. 2001ರಿಂದ 2005ವರೆಗೂ ನಾವು ಒಂದು 100 ಜನ ಸಾವಯವ ಕೃಷಿಕರು ಬೆಂಗಳೂರು, ಕೋಲಾರ, ತುಮಕೂರು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಲ್ಬಾಗಲ್ಲಿ ಮಾವು ಮೇಳ ಮಾಡೋದು ಇದೆಲ್ಲ ಮಾಡಿ ಇವರೆಲ್ಲರಿಗೂ ಸಪ್ಲೈ ಮಾಡಿದ್ದೀರಿ. ಎಲ್ಲರ ಉದ್ದೇಶ ಅವರು ದುಡ್ಡು ಮಾಡ್ಕೊಳ್ಳೋದು ಬಿಟ್ರೆ ಯಾರಿಗೂ ರೈತರ ಬಗ್ಗೆ ಪ್ರೀತಿ ಅಭಿಮಾನ ಇಲ್ಲ, ಇಷ್ಟು ಗೊತ್ತಾಗುತ್ತೆ. ಕೊನೆಗೆ 2ನೇ ಸವಾಲು ಏನು ಶುರು ಮಾಡಿವಿ, HK ಪಾಟೀಲ್ ಇದ್ದಾಗ ಸಾವಯವ ಕೃಷಿ ನೀತಿ ಒಂದು ದೇಶದಲ್ಲೇ ಮೊದಲನೇ ಬಾರಿ ತಂದದ್ದು. ಅದೊಂದು ಹೆಮ್ಮೆ ಕರ್ನಾಟಕಕ್ಕೆ. ಅವರು ಎಲ್ಲ ಸಾವಯವ ಗ್ರಾಮಗಳು ಇದೆಲ್ಲ ಶುರು ಮಾಡಿ ಇದೇ ಕಾಲಘಟ್ಟದಲ್ಲಿ ನಾವು ಜೈವಿಕ ಕೃಷಿ ಸೊಸೈಟಿ ಅಂತ ಸರ್ಕಾರ ಮತ್ತು ಸಾವಯವ ಕೃಷಿ ನಡುವೆ ಒಂದು ಜೋಡಣೆ ಮಾಡಬೇಕು ಅಂತ ಇವತ್ತು ಲಾಲ್ಬಾಗಲ್ಲಿ ಜೈವಿಕ ಮಾಲ್ ಇದೆ. ನೀವು ಡಬಲ್ ರೋಡ್ ಎಂಟ್ರೆನ್ಸ್ ಹೋದ್ರೆ ಅದೆಲ್ಲ ನಾವು ಕಟ್ಟಿ ಇವತ್ತು ಕೂಡ ಅದ್ರ ಫೌಂಡರ್ ಮೆಂಬರ್ಗಳಾಗಿ ನಾವೆಲ್ಲ ಹಂಗೆ ಇದ್ದೀವಿ. ಮತ್ತೆ ಸರ್ಕಾರದ ಜೊತೆ ಜಟಾಪಟಿ ಬಹಳ ಕಷ್ಟ. ಅದೆಲ್ಲ ಒಂದು ಲಾಲ್ಬಾಗ್ ಒಳಗೆ ಮಾಡಿವಿ. ಅಲ್ಲಿ ನರ್ಸರಿ ಒಂದು ಕೋಆಪರೇಟಿವ್ ಸೊಸೈಟಿ ಕೊಟ್ಟಿದ್ವಿ. ಅವರು ರೈತರಿಗೆ ದುಡ್ಡು ಕೊಡಕ್ಕೆ ರೆಡಿ ಇಲ್ಲ. ಈ ತರದ ಕಷ್ಟಗಳನ್ನೆಲ್ಲ ಅನುಭವಿಸ್ಬಿಟ್ಟು ನಾವು ಮತ್ತೆ ನಿಧಾನವಾಗಿ ಏನಾದ್ರು ನಾನೊಂದು ರೈತರ ಸೊಸೈಟಿ ಅಂತ, ಆ ಸೊಸೈಟಿ ನಿಮಗೆ ಗೊತ್ತಲ್ಲ, ಭ್ರಷ್ಟಾಚಾರದ ಗುಂಪುಗಳಾಗಿದೆ, ನೀವು ಲಂಚಗುಳಿತನ, ಬಹಳ ಕಷ್ಟ ನಮ್ಮಂತವ್ರು. ಕೊನೆಗಾಗ ರೈತ ಕಂಪನಿಗಳು ವಸ್ತು ಆಗ 2004ರಲ್ಲಿ ಬಂದಿದ್ರು ಕೂಡ ಕರ್ನಾಟಕದಲ್ಲಿ ಯಾರು ಮಾಡಿರ್ಲಿಲ್ಲ. 2019ರಲ್ಲಿ ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಕಟ್ಟಿವಿ. ನಮ್ಗೇನು ಬಿಸ್ನೆಸ್ ಮಾಡಿ ನಮ್ಗೆ ಯಾರು ಗೊತ್ತಿಲ್ಲ. ನಾವು ಒಂದಷ್ಟು ಹೋರಾಟಗಾರರು, ಬರಹಗಾರರು, ಒಂದ್ ಸ್ವಲ್ಪ ಸಂಶೋಧಕರು, ಈ ತರದವ್ರು ನಾವು. ನಮಗೆ ಬಿಸ್ನೆಸ್ ಏನು ಗೊತ್ತು, ಯಾಕೋ ಶುರು ಮಾಡಿಬಿಟ್ವಿ, ನಡಿಬೇಕಲ್ಲ. 2-3 ವರ್ಷ ನಾವು ಏನ್ ಮಾಡಿದ್ರು ನಮ್ಗೆ ಗೆದ್ದೋಳ್ತಾ ಇಲ್ಲ. ಎಲ್ಲೋ KR ಮಾರ್ಕೆಟ್ ಅಲ್ಲಿ, ಇದು ಬೆಂಗಳೂರಿನಲ್ಲಿ ಪುರಂ ಹತ್ರ ಎಲ್ಲ ಮಾಡಿಕೊಂಡು ಆ ಕಾಲದಲ್ಲಿ 30,000 ಬಾಡಿಗೆ ಎಲ್ಲ ಕೊಟ್ಕೊಂಡು ಔಟ್ಲೆಟ್ ಹಾಕೊಂಡು ಏನೆಲ್ಲ ಒದ್ದಾಡಿದ್ರು ನಮ್ಮ ಕೈಲಿ ಆಗ್ಲಿಲ್ಲ. ಕಷ್ಟ ಬಿದ್ದು ಆಗೋ ಈಗ ಮಾಡಿ 2012 ಬರೋ ವರ್ಷದಲ್ಲಿ ಸೋತೋಗ್ಬಿಟ್ಟು ಒಂದು 3.5-4 ಲಕ್ಷ ರೂಪಾಯಿ ಲಾಸ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಆಮೇಲೆ ಯಾರೋ ಕೆಲವರು ಕೈ ಹಿಡಿದು, ಇಲ್ಲ ಇದು ಬಿಸ್ನೆಸ್ ಅಂತ ಹಿಂಗೆ ಇರುತ್ತೆ ಅಂದು ಒಬ್ಬ ನಮ್ಮೊಳಗೆ ಒಬ್ಬ ರಿಲಯನ್ಸ್ ಇಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದ. ಅವನ್ನ ಅಲ್ಲಿಂದ ಕೆಲಸ ಬಿಡಿಸ್ಕೊಂಡು ಅವನ್ನೆಲ್ಲ ಜೋಡಿಸ್ಕೊಂಡು ನಿಧಾನ ಮಾರ್ಕೆಟ್ ಕಟ್ಟಕ್ಕೆ ಶುರು ಮಾಡಿ ಒಂದು ಸ್ವಲ್ಪ ಅವನು ರೈತ ಬಡಗದಲ್ಲಿ ದುಡ್ಡು ಕಾರ್ಪೊರೇಟ್ ಎಲ್ಲ ಹೋಗಿ ನೋಡ್ಕೊ ಬಂದಿದ್ರಿಂದ ಅಲ್ಲಿಂದ ಸರ್ ವಾಸಣ ಈ ಕಡೆ ಅಲ್ಲ ಇಟ್ಕೊಳ್ಳಿ ಹೋಗ್ಬೇಡ. ಐಡಿಯಾಗಳನ್ನ ತಂದು ಅದು ಮತ್ತೆ ಹಿಂತಿರುಗಿ ನೋಡ್ಲಿಲ್ಲ. ನಾವು ಪ್ರತಿ ವರ್ಷ 30 ಲಕ್ಷದಿಂದ 60 ಲಕ್ಷ, 60 ಲಕ್ಷದಿಂದ 1 ಕೋಟಿ, 2 ಕೋಟಿ, 3 ಕೋಟಿ ಈ ತರ ಪ್ರತಿ ವರ್ಷ ಬೆಳೀತಾ ಕಳೆದ ಸಾಲಿನಲ್ಲಿ 17.5 ಕೋಟಿಗಳ ಒಂದು ವಹಿವಾಟನ್ನ ಸಹಜ ಆರ್ಗ್ಯಾನಿಕ್ಸ್ ಮಾಡಿದೆ. ಹೆಮ್ಮೆ ಅಂದ್ರೆ ರೈತರ, ಅದು ಒಂದು ಹೆಮ್ಮೆ. ಮುಂದಿನ ವರ್ಷ ನಾವು 25 ಕೋಟಿ ಮಾಡಬೇಕು ಅಂತ ಅವರು ಎಲ್ಲ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಜರ್ಮನಿ, ಸೌತ್ ಮಿಡ್ಲ್ ಈಸ್ಟ್ ಎಲ್ಲ ಸರಕು ತಗೊಂಡು ಹೋಗ್ತಾ ಇದ್ದಾರೆ. ಇದು ಬೆಂಗಳೂರಿನಿಂದ ಕೆಲಸ ಮಾಡೋ ಅಂತದ್ದು. ಅಂದ್ರೆ ಕಾರ್ಯಕ್ರಮದಲ್ಲಿ ಅಮಾನವೀಯವಾಗಿ ನಡೆಸತಕ್ಕಂಥ ವೈದ್ಯಕೀಯ ಸಂಸ್ಥೆಗಳನ್ನು ಹೊಂದಿದಂಥವರು, ಕ್ವಾರಿಗಳನ್ನು ಇಟ್ಕೊಂಡವರು, ಎಲ್ಲ ಕಳ್ಳ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂಥ ಪ್ರಮುಖರು, ಮೇಲ್ವರ್ಗದಲ್ಲಿ ಒಂದೇ ಪಕ್ಷ ನಿಮಗೆ ಜ್ಞಾಪಕ ಇರಲಿ.
ಈ ಪಕ್ಷಗಳಿಗೆ ಸೇರದೇ ಇರ್ತಕ್ಕಂಥವ್ರು ನಾವು. ನಮಗೆ ಎರಡು ಮುಖ ಇಲ್ಲ. ಹುಟ್ಟಿದಾಗ ತಾಯಿ ತಂದೆ, ನಂತರ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಜನ ಏನು ಮುಖ ಕೊಡ್ತಿದ್ದಾರೆ ಅದೇ ಮುಖ ಇರಬೇಕು, ಸಾಯೋವರೆಗೂ ಅದನ್ನೇ ಇಟ್ಕೊಳ್ಬೇಕು ಅನ್ನೋ ಆಸೆ. ಕೃಷ್ಣ ಅವರು ಹಾಗೆ ಸತ್ತಿದ್ದಾರೆ. ವೇದಿಕೆಗೆ ಒಂದು ಮುಖ, ಬದುಕಿಗೆ ಇನ್ನೊಂದು ಮುಖ ಆಗಿಬಿಟ್ರೆ ಸ್ವಲ್ಪ ದಿವಸ ನಡೆಯುತ್ತೆ, ಎಲ್ಲ ದಿವಸ ನಡೆಯೋದಿಲ್ಲ. ನಾವು ಪ್ರಾಮಾಣಿಕರಾದಂಥವ್ರನ್ನ ಗೌರವಿಸಬೇಕು. ದೇವರಾಜ ಅವರು ನನಗೆ ಬಹಳ ಚೆನ್ನಾಗಿ ಪರಿಚಯ ಇದ್ದರು. ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ಅನೇಕ ಜನ ಅವರನ್ನು ನೋಡಿದೆ, ಮಾತಾಡಿದೆ, ಹತ್ರಕ್ಕೆ ಹೋಗಿದೆ. ಅವ್ರ ಪರಿಚಯ ಇದೆ. ಅವ್ರು ಭ್ರಷ್ಟಾಚಾರ ಅವರ ಕಾಲದಲ್ಲಿ ಇದ್ದದ್ದು 100ಕ್ಕೆ 100 ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಭ್ರಷ್ಟಾಚಾರವನ್ನ ಅನಿವಾರ್ಯವಾಗಿ ಅವರು ಕೆಲವು ವೇಳೆ ಸಮರ್ಥಿಸಿರುವುದು ಅಷ್ಟೇ ಸತ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ವೈಯಕ್ತಿಕವಾಗಿ ಅವರು ಭ್ರಷ್ಟರಾಗಿರಲಿಲ್ಲ. ನಿಜಲಿಂಗಪ್ಪನವರು ವೈಯಕ್ತಿಕವಾಗಿ ಭ್ರಷ್ಟರಾಗಿರಲಿಲ್ಲ. ಅವರು ನಮ್ಮ ಪರಂಪರೆ. ಜತಿಯವರು ವೈಯಕ್ತಿಕವಾಗಿ ಭ್ರಷ್ಟರಾಗಿರಲಿಲ್ಲ. ಹನುಮಂತಯ್ಯನವರು ನಮ್ಮ ಸಂವಿಧಾನ ಸಭೆಯಲ್ಲಿ ಯಾರು ಇಲ್ಲ. ಏನು ಅವತ್ತು ರಿಸರ್ವೇಶನ್ ಇತ್ತು, ಅವರು ಚೇರ್ಮನ್ ಮಾಡಿದಾಗ ಅವರು ಮುಖ್ಯವಾಹಿನಿ ಬರಲಿ, ಊರು ಹೊರಗಿದ್ದೋಗಿದ್ದಾರೆ, ಅಸ್ಪೃಶ್ಯತೆಗೆ ಸಿಕ್ಕಾಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾತನ್ನ ಮೀಸಲಾತಿಯ ಬಗ್ಗೆ ಹೇಳಿಬಿಟ್ರೆ ಉಳಿದ ಎಲ್ಲ ಹೇಳಿದ್ದು ರೈತರ ಪರವಾಗಿ ಹೇಳಿದ್ದಾರೆ, ಕಾರ್ಮಿಕರ ಪರವಾಗಿ ಹೇಳಿದ್ದಾರೆ, ಹೆಣ್ಣುಮಕ್ಕಳ ಪರವಾಗಿ ಹೇಳಿದ್ದಾರೆ. ಇದನ್ನು ಹೇಳಿ ಮುಕ್ತಾಯ ಮಾಡಿ ಕೂತ್ಬಿಡ್ತೇನೆ, ನಿಲ್ಲಿಸ್ಬಿಡ್ತೆ ಮತ್ತೆ ಹಾಕೋದು. ನೆಹರೂರವರು ಹಂಗಾಮಿ ಪ್ರಧಾನಮಂತ್ರಿ ಆಗಿದ್ದಾರೆ, ಇವರು ಕಾನೂನು ಮಂತ್ರಿ ಆಗಿರ್ತಾರೆ. ಹಿಂದೂ ಕೋಡ್ ಬಿಲ್ ಅಂದ್ರೆ ಹಿಂದೂ ಧರ್ಮ ಪದ್ಧತಿಯ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಬೇಕು ಅಂತ ಒಂದು ತಿದ್ದುಪಡಿಯನ್ನು ಸೂಚಿಸ್ತಾರೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲಿರಬೇಕು, ಪುನರ್ವಿವಾಹ ಆಗಬೇಕು, ಅಡ್ಡಿಪಡಿಸಬಾರ್ದು. ಯಾವುದೇ ಹೆಣ್ಣಿನ ಜೊತೆಗೆ ಮದುವೆ ಆಗಿರ್ತಕ್ಕಂಥವನು ಒಬ್ಬನು ವಿವಾಹೇತರ ಸಂಬಂಧವನ್ನ ಹೆಣ್ಣಿನ ಮಗಳ ಜೊತೆಗೆ ಇಟ್ಕೊಂಡು ಆ ಸಂಬಂಧದ ಕಾರಣ ಮಕ್ಕಳಾಗಿದ್ರೆ ಆ ಮಕ್ಕಳನ್ನು ನಾವೇನೋ ಒಂದು ಕೆಟ್ಟ ಪದ ಉಪಯೋಗಿಸಿ ಹೇಳ್ತೀವಲ್ಲ, ಆ ಪದ ಉಪಯೋಗಿಸಬಾರ್ದು. ಆ ಮಕ್ಕಳನ್ನು ಕೂಡ ಅವನ ಮಕ್ಕಳಂತಲೇ ಪರಿಗಣಿಸಬೇಕು. ಯಾವ ಧರ್ಮದಲ್ಲೂ ಈ ತರ ತಂದೆಯ ಪರಿಚಯ ಇದೆ ಅಂತಕ್ಕಂಥ ಮಕ್ಕಳು ಇರೋದಿಲ್ಲ ಅಂತ ಹೇಳಿ ಅತ್ಯಂತ ಕ್ರಾಂತಿಕಾರಕವಾದಂತ ಒಂದು ತೀರ್ಪನ್ನ ತಿದ್ದುಪಡಿಯ ಮುಖೇನ ಭಾರತ ದೇಶದ ಇಡೀ ಶೂದ್ರ ಸಮಾಜಕ್ಕೆ ಸೇರಿದ ಬ್ರಾಹ್ಮಣರ ಸಮಾಜವನ್ನು ಸೇರಿಸಿಕೊಂಡು ಶೋಷಣೆ ಒಳಗಾಗಿದ್ದ ಹೆಣ್ಣು ಮಕ್ಕಳ ಪರವಾಗಿ ಅವರು ಮಂಡಿಸ್ತಾರೆ. ಯಾರು ಮಾತಾಡಲಿಲ್ಲ, ಅದನ್ನ ಜನರಿಗೆ ಗೊತ್ತೇ ಇಲ್ಲ. ಪ್ರತಿಭಟನೆ ಮಾಡಿದವರು ಯಾರು ಅಂದ್ರೆ ಕೆಲವು ಬ್ರಾಹ್ಮಣ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಪಾರ್ಲಿಮೆಂಟ್ ಮುಂದೆ ಪ್ರತಿಭಟನೆ ಮಾಡ್ತಾರೆ. ನೀನೊಬ್ಬ ಶೆಡ್ಯೂಲ್ ಕ್ಯಾಸ್ಟ್ನವನು, ನಿನ್ನ ಮುಖ ನೋಡಲ್ಲ, ನೀನು ಮುಟ್ಟಿಸ್ಕೊಡೋದು, ನೀನ್ಯಾರ ನಮ್ಮ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳ್ತಾರೆ. ನೀವು ಹೇಳಿ ನಾವು ಯಾವ ಧರ್ಮಕ್ಕೆ ಸೇರಿದವರು? ಆ ವಿವಾಹೇತರ ಸಂಬಂಧದಿಂದ ಮಗುವನ್ನು ಹುಟ್ಟಿಸಿ ಮಗುವಿನ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸರ್. ಇನ್ನ ಅಂಬೇಡ್ಕರ್ ಅವರು ಹೇಳಿದ್ರು ಸರ್, ಹೆಣ್ಮಕ್ಳಿಗೆ ಆಸ್ತಿ ಕೊಡಬೇಕು, ತಂದೆ ಆಸ್ತಿಯಲ್ಲಿ ಅಂತ ಹೇಳಿದ ತಪ್ಪ ಸರಿ ನಾ ಮಾತಾಡಿ. ಅಂಬೇಡ್ಕರ್ ಅವರನ್ನೂ ಪರಿಚಯ ಮಾಡಿಸಲ್ಲ, ಗಾಂಧಿಯನ್ನೂ ಪರಿಚಯ ಮಾಡಿಸಲ್ಲ, ಯಾರನ್ನೂ ಪರಿಚಯ. ಎಲ್ಲ ಅರ್ಧ ಬಂದ ತಿಳ್ಕೊಂಡು ಎಲ್ಲ ಗೊತ್ತಿರೋರು ನಾವೇ ಬಸ್ ಸ್ಟ್ಯಾಂಡ್ ಹೋಟೆಲ್ ಕೂತ್ಕೊಂಡು ಮಾತಾಡ್ತೀವಿ. ನೆಹರೂರವರು ಒಂದು ಪತ್ರ ಬರೀತಾರೆ ಅಂಬೇಡ್ಕರ್ ಅವರು, ದೇಶ ವಿಭಜನೆ ಆಗಿದೆ, ದೇಶ ಉದ್ದಕ್ಕೂ ಮತೀಯ ಗಲಭೆ ಆಗ್ತಾ ಇದೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ರಕ್ತ ಹರಿತಾ ಇದೆ, ನಿನ್ ದಮ್ಮಯ್ಯ ಆಗ್ತೀನಪ್ಪ ಅಂಬೇಡ್ಕರ್, ಈಗ ಬೇಡ ಈ ಮಸೂದೆ ಮಂಡಿಸೋದು ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ನೆಹರೂರವರು, ನನ್ನ ರಾಜೀನಾಮೆಯನ್ನು ಕಳಿಸ್ತಾ ಇದ್ದಾನೆ ಪ್ರಧಾನಮಂತ್ರಿಗಳಿಗೆ. ಈಗ ಕತ್ತಿಡು ತಳ್ಳಿದ್ರು ಹೋಗೋದಿಲ್ಲ, ಸ್ಟೇಟ್ ತಗೊಂಬಂದು ಮಂತ್ರಿ ಆಗಿರ್ಬೇಕಾಗ್ತದೆ. ಕೃಷ್ಣ ಅವರು, ನಾನು ನಮ್ಮ ಜೀವಮಾನದಲ್ಲಿ ಯಾರ ಹತ್ರ ಹೋಗಿ ಕೈ ಜೋಡಿಸಿ ಕ್ಯಾನ್ವಾಸ್ ಮಾಡಿ ಒಂದು ಸ್ಥಾನವನ್ನ ಪಡ್ಕೊಂಡವರಲ್ಲ.
ಅದು ನಮಗೆ ಫೋನ್ ಮಾಡಿ ಹುಡುಕೊಂಡು ನಮ್ಮ ಬಾಗಿಲಿಗೆ ಬಂದಾಗ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಿದ್ದೇವೆ. ನಾನು ಕೃಷ್ಣ ಅವರು ವೈಯಕ್ತಿಕವಾಗಿ ಇದನ್ನು ಮಾತಾಡ್ಕೊಂಡಿದ್ದೇವೆ. ಈ ಸತ್ಯ ನಿಮಗೆ ಗೊತ್ತಿರಲಿ. ರಮೇಶ್ ಕುಮಾರ್ ಅವರು ಸುದೀರ್ಘವಾಗಿ ಈ ವರ್ಷದ ಕೃಷ್ಣ ಪುರಸ್ಕಾರವನ್ನ ನಾವು ನೀಡ್ತಾ ಇದ್ದೇವೆ. ಅವರಿಗೆ ಒಂದು ಗಟ್ಟಿಯಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದಿಸಬೇಕು. ಹಾಗೆ ಮತ್ತೊಂದು ಕೃಷಿ ವಿಭಾಗದಲ್ಲಿ ನಾವು ಈ ಬಾರಿ ರೈತರನ್ನ ಗುರುತಿಸಿಲ್ಲ. ರೈತರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತಹ ಅಂತರ್ಜಲ ತಜ್ಞರಾದಂತಹ ನವೀನ್ ಮಾರ್ನಳ್ಳಿ ರಾಮೇಗೌಡರನ್ನ ನಾವು ಈ ಸಾರಿ ಗುರುತಿಸಿದ್ದೇವೆ. ಇವರು ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಅಂತರ್ಜಲವನ್ನ ತನ್ನ ನಾಟಿ ಪದ್ಧತಿಯಲ್ಲಿ ತನ್ನ ನೀವು ಮೇಲೋಗಿ ಸರ್ ತನ್ನದೇ ಆದಂತಹ ಜ್ಞಾನದಲ್ಲಿ ಎಲ್ಲರೂ ನೀರಿದೆ ಅಂತ ಹೇಳಿ ಪತ್ತೆ ಹಚ್ಚುವಂತಹ ಜ್ಞಾನವನ್ನ ಮೈಗೂಡಿಸಿಕೊಂಡಿದ್ದಾರೆ. ಇವರು ಸಾವಿರಾರು ರೈತರುಗಳಿಗೆ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಈ ವರ್ಷದ ಕೃಷ್ಣ ಪುರಸ್ಕಾರವನ್ನು ನೆರವೇರಿಸ್ತಾ ಇದ್ವಿ. ಅವರು ಒಂದು ಗಟ್ಟಿಯಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನು ಅಭಿನಂದಿಸಬೇಕು. ಹಾಗೆ ನಮ್ಮ ಪೌರ ಕಾರ್ಮಿಕರ ಗರ್ಭಮ್ಮನವರು ಅತ್ಯಂತ ಕಡುಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಯಾವುದೇ ಅಕ್ಷರ ಜ್ಞಾನ ಇಲ್ಲದೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸ್ತಾ ಇದ್ದೇವೆ. ಅವರು ಕೂಡ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಕಲಾ ವಿಭಾಗದಲ್ಲಿ ಹರಿಹರಪುರದ ಹೆಣ್ಣು ಮಗು 600 ಅಂಕಗಳಿಗೆ 556 ಅಂಕಗಳನ್ನು ಕಲಾ ವಿಭಾಗದಲ್ಲಿ ಪಡೆದಿರುವಂತಹ ಕುಮಾರಿ ಸಾನಿಕಾ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ SSL ಈ ಮೂವರು ವಿದ್ಯಾರ್ಥಿಗಳು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ತದನಂತರ ಮುಂದಿನ ಸಿದ್ಧತೆ ಕುಮಾರಿ ಸಂಜನಾ ದಯಮಾಡಿ ವೇದಿಕೆ ಹತ್ರ ಬರಬೇಕು. SSLC ಮತ್ತೆ ಪುನೀತ್ MR. ಓಕೆ, SSLC ನಮ್ಮ ತಟ್ಟೋದ್ರ ಮೂಲಕ ಎಲ್ಲ ಕೃಷ್ಣರ ಅಭಿಮಾನಿಗಳು ಅಭಿನಂದಿಸಬೇಕಂತ ಕೋರ್ಕೊಳ್ತಾ ಇದ್ದಾರೆ. ಇನ್ನ ಈಗ ಮತ್ತೊಂದು ವಿಶೇಷ ಪ್ರತಿಭಾ ಪುರಸ್ಕಾರವನ್ನ ನಾವು ದಯಮಾಡಿ ಸಾಗರ್ ಬೂಕಳ್ಳಿ ಅವರು ಬಂದಿಲ್ಲ ಅಂತ ಕಾಣುತ್ತೆ. ಅವರ ತಂದೆಯವರು ಬೂಕಳ್ಳಿ ಮಂಜು ಸರ್ ಅವರು ಬರಬೇಕು. ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕೇರ್ಪೇಟೆಗೆ ಈ ಸರಿ ಒಂದು ವಿಶೇಷ ಪ್ರತಿಭೆ ಬಂದಿದೆ. ಮುಂದೊಂದು ದಿನ ಇಡೀ ಭಾರತದ ಸೇನೆಗೆ ಭಾರತೀಯ ಸೇನಾ ವಿಭಾಗದ ನೌಕಾದಳದಲ್ಲಿ ಲೆಫ್ಟಿನೆಂಟ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಈಗ ಆಲ್ರೆಡಿ ಕರ್ತವ್ಯದಲ್ಲಿದ್ದಾರೆ. ಅವರು ಬರಲಾಗದ ಕಾರಣ ಅವರ ತಂದೆಯವರಿಗೆ ಆ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ವಿ. ಒಂದು ಗಟ್ಟಿಯಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಕೋರ್ಕೊಳ್ತಾರೆ. ಇಲ್ಲಿಗೆ ಮಂಡ್ಯದ ಗಾಂಧಿ ಮಾಜಿ ಸ್ಪೀಕರ್ ಕೃಷ್ಣ ಸಾಹೇಬ್ರ ಅಭಿಮಾನಿ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತ ಮಾಜಿ ಸ್ಪೀಕರ್ ಸಾಹೇಬ್ರವರು, ರಮೇಶ್ ಕುಮಾರ್ ಸರ್ ಅವರು, ಅವರ ವಿಚಾರವನ್ನ ಎರಡು ಮಾತು ಪ್ರಾಸ್ತಾವಿಕ ಮಾತಾಡಲೇಬೇಕು. ನಾವು ಸಹ ಇನ್ನ ಬಾಲ್ಯದಲ್ಲಿ ಪದವಿ ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ರೈತ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರು ಸ್ಪೀಕರ್ ಆಗಿ ಪುಟ್ಟರಾಯ ಸರ್ ಅವರು ಶಾಸಕರಾಗಿದ್ರು. GV ಶ್ರೀರಾಮ್ ರೆಡ್ಡಿ ಅವರು, ಇವರೆಲ್ಲರೂ ಸಹ ಸ್ಪೀಕರ್ ಆದ ಸಂದರ್ಭದಲ್ಲಿ ಶಾಸಕರಾದ ಸಂದರ್ಭ ಒಂದು ಮಾತನ್ನ ಪುಟ್ಟರಾಯ ಸರ್ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ನನಗೆ ಬೇರೆ ಪಕ್ಷಗಳಿಂದ ತುಂಬಾ ಆಹ್ವಾನ ಇದೆ. JH ಪಟೇಲ್ ಸರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಸ್ಪೀಕರ್ ಸರ್ ಇಬ್ರು ಈ ಸಲ ಹೇಳಿದ್ರು, ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು, ಸಂಘಟನೆ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಸಹ ನೀವು ಹೋಗ್ಬಾರ್ದು. ಕಾರಣ ಆದ್ರೂ ಇಷ್ಟೇ, ಪ್ರಸ್ತುತ ರಾಜಕಾರಣ ಸನ್ನಿವೇಶದಲ್ಲಿ ಯಾವುದೇ ಪಕ್ಷದಲ್ಲಿದ್ರು ಸಹ ಅಧಿಕಾರಸ್ಥರ ಮೇಲೆ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಒತ್ತಡ ಇರ್ತಾರೆ. ಆ ಒತ್ತಡದಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಸಂಘಟನೆ, ರೈತ ಸಂಘಟನೆ, ಯಾವುದೇ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ನಿಮ್ಮಂತ ಹೋರಾಟಗಾರ ಇದ್ದಾಗ, ನೋಡಪ್ಪ ಅಂತವ್ರು ಇದ್ದಾರೆ, ಇಂಥ ಕಾನೂನು ಬಾಹಿರವಾದ ಸಮಾಜಘಾತಕವಾದ ಕೆಲಸವನ್ನ ಮಾಡಿದ್ರೆ ಅವರು ನಮ್ಮನ್ನ ಸರ್ಕಾರ ವಿರುದ್ಧ, ನಮ್ಮ ವಿರುದ್ಧ ಕೆಟ್ಟ ಹೆಸರು ತರುತ್ತೆ, ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಹೋರಾಟಗಾರರನ್ನ ಎದುರಿಸಕ್ಕಾಗಲ್ಲ. ನೈತಿಕವಾಗಿ ನಾವು ಅದಕ್ಕೆ ಬೆಂಬಲ ಸೂಚಿಸಕ್ಕಾಗಲ್ಲ ಅನ್ನೋದು ನಿಮ್ಮನ್ನು ತೋರಿಸ್ಕೊಂಡಲ್ಲ ನಾವು ಅಂತ ಒತ್ತಡದಿಂದ ಹೊರಗೊಳಿಗೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅನ್ನೋ ಒಂದು ಮಾತನ್ನ ನಾನು ವಿದ್ಯಾರ್ಥಿ ಜೀವನದಲ್ಲೇ ಹೇಳಿದಂತ ಪ್ರಸಂಗ ಉಂಟು.
ಅದಾದ್ಮೇಲೆ ನಾನು ಸಹ ಶಾಸನಸಭೆಯಲ್ಲಿ ನಮ್ಮ ಪ್ರತಿನಿಧಿಯಾಗಿ ಮೊದಲನೇ ಸರಿ ನಮ್ಮ ತಾಲೂಕಿನ ಸಾಮಾಜಿಕ ಅರಣ್ಯದ ಬಗ್ಗೆ ಇವತ್ತು ಡೀಮ್ಡ್ ಫಾರೆಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇ ಸರಿ ಶಾಸನ ಪ್ರವೇಶ ಮಾಡಿದೆ. ಆ ಸಂದರ್ಭದಲ್ಲಿ ಒಂದು ಸಂಗತಿ ನಾವು ಮೊದಲನೇ ಸರಿ ಪ್ರಸ್ತಾಪ ಮಾಡಿದೆ. ಏನ್ ಪ್ರಸ್ತಾಪ ಅಂದ್ರೆ 2019ರಲ್ಲಿ ಅವಿಶ್ವಾಸ ಸಂದರ್ಭದಲ್ಲಿ ಎಲ್ಲಾ ಶಾಸಕರಿಗೂ ಸಹ ಅವಕಾಶ ಕೊಟ್ಟರು. ಕಂಪ್ನಿ ಗಣೇಶ್ ಅಂತ ಒಬ್ರು ಹೊಸ ಶಾಸಕ ನಂತರ ಹೊಸದಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ದ. ಅವನು ಸಹ ವಿಚಾರ ಗೊತ್ತಿದ್ರು ಸಹ ವಿಚಾರ ಮಂಡನೆ ಮಾಡೋ ವಿಧಾನ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಸರ್ ಅವರು ಸ್ಪೀಕರ್ ಆಗಿದ್ರು. ಅವರು ಮಾತುಗಳಲ್ಲಿ ಅವರು ವಿಚಾರ ಮಂಡನೆ ವಿಚಾರದಲ್ಲಿ ಕ್ರಮಬದ್ಧವಾಗಿದ್ದವರು ಸಹ ಅವ್ರಿಗೆ ಅವಕಾಶ ಕೊಟ್ಟು ನೀನು ಮಾತಾಡ್ತೀಯಾ, ನೀನು ತುಂಬಾ ವಿಚಾರವಂತ, ಯಾವುದೇ ಕಾರಣಕ್ಕೂ ಎದೆಗುಬೇಡ, ಮಾತಾಡಬೇಡ ಅನ್ನೋ ಮಾತನ್ನು ಸಹ ಹೇಳಿದ್ರು. ಆ ಮಾತನ್ನ ನಾನು ಮೊದಲನೇ ಸರಿ ಪ್ರಸ್ತಾಪ ಮಾಡಿ ನಾನು ಹೊಸಡ್ನ ಬಂದಿದ್ದೀನಿ. ಒಂದ್ ವೇಳೆ ನಮ್ಮ ಮಾತಿನಲ್ಲಿ ವ್ಯತ್ಯಾಸ ಬಂದ್ರೆ ತಾವು ಅನ್ಯತಾ ಭಾವಿಸಬಾರ್ದು ಅಂದ್ಬಿಟ್ಟು ಮೊಟ್ಟಮೊದಲಾಗಿ ನನ್ನ ಭಾಷಣ ಸಹ ನನ್ನ ಒಂದು ವಿಚಾರವನ್ನ ಸದನದಲ್ಲಿ ಮಂಡನೆ ಮಾಡಿದೆ. ಇದು ಒಂದು 2 ವಿಚಾರ. ಜೊತೆಗೆ ಹಾಗೇನೆ ಮಾನ್ಯ ನಾಗರಾಜ್ ಸರ್ ಅವರು ADC ಅವರು ಇವತ್ತು ನಮ್ಮ ಬಗ್ಗೆ ಗೊತ್ತಿದೆ, ಅವ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ. ನಮಗೆ ನಿಮ್ಗೆಲ್ಲರೂ ಸಹ ಸಿದ್ಧಪಡಿಸಿದ್ರು. ಇವತ್ತು ರಾಜ್ಯದಲ್ಲೇ ಒಬ್ಬ ಉತ್ತಮ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ಹೇಳಿದೆ, ಸರ್ ನೀವು DC ಆಗಿ ಬರ್ಬೇಕಿತ್ತು, ಇಲ್ಲಾಂದ್ರೆ CEO ಆಗಿ ಬರ್ಬೇಕಿತ್ತು. ADC ಪದವಿ ಯಾವುದಕ್ಕೂ ಆಗಲ್ಲ, ಬಟ್ ಅದು ಬಂದದ್ದನ್ನ ಬೈಪಾಸ್ ಮಾಡೋದಷ್ಟೇ. ಗ್ರಾಮೀಣಾಭಿವೃದ್ಧಿ ಇಲಾಖೆ CEO ಆಗಿ ಬಂದ್ರೆ ವಿಶೇಷವಾದ ಮಾರ್ಪಾಡುಗಳು ಮಾಡ್ತಿದ್ರಿ. ಒಂದ್ ವೇಳೆ ಅದು ನಿಜವಾಗಿ ಅನ್ಯಾಯ ಆಯ್ತಾ ಇದೆ ಅಂತ ಪ್ರಸಂಗ ಕಂಡು ಬಂದ್ರೆ, ಒಂದ್ ವೇಳೆ ಕಾನೂನಲ್ಲಿ ವ್ಯತ್ಯಾಸ ಇದ್ರೂ ಸಹ ಅದನ್ನ ಹೋಗಿ ಕ್ಲಿಯರ್ ಮಾಡಿ ಕಳಿಸ್ಬಿಡ್ತೀರಿ. ಒಂದ್ ವೇಳೆ ಅವನು ಪ್ರಬಲ ಇದ್ದಾನೆ, ದೌರ್ಜನ್ಯ ಆಯ್ತಾ ಇದ್ರೆ ಕಾನೂನು ಪ್ರಕಾರವಾಗಿದ್ರು ಸಹ ಅದು ತಡೆಹಿಡಿಯೋ ಕೆಲಸ ಮನಸ್ಥಿತಿಯನ್ನು ನೋಡ್ಕೊಂಡು ಕೆಲಸ ಮಾಡ್ತಾ ಇರುವಂತ ಅಧಿಕಾರಿ. ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತಿರೋ ವಿಚಾರ. ವೇದಿಕೆ ಹಾಸಿದಂತ ಹಿರಿಯ ಮುಖಂಡ ದೇವರಾಜ್ ಅವರು ಇದ್ದಾರೆ. ಹಾಗೇನೆ RTO ಸಂಘದ ಅಧ್ಯಕ್ಷರಾದ ಮಲ್ಲಿಕರವರು ಇದ್ದಾರೆ. ಹಾಗೇನೆ ರೈತ ಸಂಘಟನೆಯ ಮುಂಚೂಣಿಯ ನಾಯಕರು, ನಮಗೂ ಸಹ ಮಾರ್ಗದರ್ಶಕರು, ಎಲೆಮರೆ ಕಾಯ್ತರ ಸ್ವಂತ ಪ್ರತಿಭೆ ಇದ್ರು ಸಹ ಒಂದು ನೈಜತೆಯ ಪರವಾಗಿ ಒಂದು ನಿರ್ದಿಷ್ಟ ಒಂದು ನಿಷ್ಠೂರವಾದ ಮಾತುಗಳನ್ನ ಸತ್ಯ ಎಲ್ಲಿರುತ್ತೆ ಅದ್ರ ಪರವಾಗಿ ಮಾತಾಡುವಂತ ಜಯರಾಮಣ್ಣವರು ಇದ್ದಾರೆ. ಹಾಗೇನೆ ನಮ್ಮ ಸಣ್ಣ ಇದ್ದಾರೆ, ರಾಜ್ಯ ಪ್ರಶಸ್ತಿ ವಿಜೇತರು. ಕೃಷ್ಣ ಪ್ರಸಾದ್ ಸರ್ ಅವರು ಸಹ ವೇದಿಕೆ ಆಸೀನರಾಗಿದ್ದಾರೆ. ಇದು ಒಂದು ವಿಚಾರವಂತರ ವೇದಿಕೆ, ತಾವೆಲ್ಲರೂ ಸಹ ವಿಚಾರವಂತರಾಗಿದ್ದೀರಿ. ನನಗೆ ಗೊತ್ತಿರುವಂತಹ 3-4 ಮಾತುಗಳನ್ನ ಪ್ರಸಂಗಗಳನ್ನ ಆಡಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಮನಸ್ಸಿನ ಮಾತಾ ಮುಗಿಸುವಂತ ಒಂದು ಸನ್ನಿವೇಶ ಮಾತ್ರ ತಗೋತೀನಿ. ಬಂಧುಗಳೇ, ಇವತ್ತು ಕೃಷ್ಣ ಸಾಗರ ಬಗ್ಗೆ ತಾವೆಲ್ಲ ಮಾತಾಡ್ತಾ ಇದ್ದೀರಿ. ನನಗೂ ಸಹ ಕೃಷ್ಣ ಸಾಗರ ಅಷ್ಟೊಂದು ಅನುಯಾಯಿ ಅಲ್ಲ, ನಿಜ ಹೇಳ್ಬೇಕಂದ್ರೆ. ನಾನು ಅವರ ಅಧಿಕಾರಿಯ ಸಂದರ್ಭದಲ್ಲಿ ನಾನಿನ್ನು ಚಿಕ್ಕ ಯುವಕ. ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ನಾನು ಸಚಿವಾಲಯ ಗ್ರಂಥಾಲಯದಲ್ಲಿ ಗ್ರಂಥಪಾಲಕನ ಕೆಲಸ ಮಾಡ್ತಾ ಇದ್ದೆ. ಆ ಗ್ರಂಥಪಾಲಕ ಹುದ್ದೆನೂ ಯಾವ ತರ ಸಿಕ್ತು ಅಂತಂದ್ರೆ, ಅವರ ಒಂದು ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಸಿಕ್ಕಂತ ನಾನು ಅವ್ರ ಇಂಪ್ರೆಸ್ ಮಾಡಿಸ್ಕೊಳ್ಳೋರು ಸಹ ನನ್ನ ತಾಲೂಕು ನನಗೊಂದು ಅವಕಾಶ ದೊರೆತು. ಹೇಗೆ ಅಂದ್ರೆ, ಲೆಜಿಸ್ಲೇಟಿವ್ ಸೆಕ್ರೆಟರಿ ರಾಜಣ್ಣ ಅವರು ಗ್ರಂಥಪಾಲಕ ಹುದ್ದೆಗೆ ಇಂಟರ್ವ್ಯೂ ಇರಲಿಲ್ಲ, ನೇರ ನೇಮಕ ಆಗಿತ್ತು. ಪ್ಯೂರ್ ಮೆರಿಟ್ ಮೇಲೆ ಆಯ್ಕೆ ಮಾಡ್ಕೋಬೇಕಾಯ್ತು. ಅವರೇ ಲೆಜಿಸ್ಲೇಟಿವ್ ಸೆಕ್ರೆಟರಿ ಆದ್ರಿಂದ ಇಂಟರ್ವ್ಯೂ ಮಾಡಿ ಅವ್ರ ಮಗಳಿಗೆ ಅತ್ಯಂತ ಹೆಚ್ಚು ಅಂಕಗಳು ಕೊಡೋದ್ರ ಮುಖಾಂತರ ಅವ್ರಿಗೆ ಜಾಬ್ ಅವಕಾಶ ಮಾಡಿಕೊಟ್ಟಿದ್ರು. ಅದು ಮನೆಗಂಡದ ಕೃಷ್ಣ ಸಾಹೇಬ್ರವರು ಇದು ನೇಮಕಾತಿ ಅಕ್ರಮ ಆಗಿದೆ ಅಂದ್ಬಿಟ್ಟು ಅದನ್ನ ವಾಶ್ ಮಾಡಲಾಗಿ ನಂತರದ ಅವಕಾಶಗಳಲ್ಲಿ ಒಂದು ಅವಕಾಶ ಆಯಿತು. ನಾಗರಾಜ್ ಸರ್ ಹೇಳ್ತಿದ್ದಾಗೇನೆ ನಾನೊಬ್ಬ ಕೇರ್ಪೇಟ ಯುವಕ ಅಂತ ಗೊತ್ತಾದಂಥ ಸಚಿವಾಲಯ ಗ್ರಂಥಾಲಯದಲ್ಲಿ ನನಗೂ ಸಹ ಎಲ್ಲ ಅಧಿಕಾರಿಗಳು ಸಹ ಅವರ ಹೆಸರಿನ ಹಿಂದೆ ನನಗೂ ಸಹ ಗೌರವ ಕೊಡುವಂಥ ಪ್ರಸಂಗ ನಡೀತಿತ್ತು. ಅದೊಂದು ಪ್ರಸಂಗ. ಇನ್ನೊಂದು ವಿಚಾರ, ಅವರು ಅಂತಾರಾಜ್ಯ ಸ್ಪೀಕರ್ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದಲ್ಲಿ ಒಬ್ಬ ಲೆಜಿಸ್ಲೇಟಿವ್ ಸೆಕ್ರೆಟರಿ ಇವರ ನಿಷ್ಠೂರದ ಮಾತುಗಳಿಂದ, ಇವರ ಮಾನ್ಯ ಕೃಷ್ಣ ಸಾಹೇಬರು ನಿಷ್ಠುರವಾಗಿರೋದ್ರಿಂದ, ಪ್ರಾಮಾಣಿಕರಾಗಿರೋದ್ರಿಂದ ಅವರು ಹಿಂದೆ ಕೂತ್ಕೋಬೇಕಂತ ಪ್ರಸಂಗ ಬಂದ್ರು ಸಹ ಅವರು ಬೇರೆ ಸ್ಪೀಕರ್ ಹಿಂದೆ ಹೋಗುತ್ತಂತೆ. ಅದನ್ನ ನಾವು ಸಚಿವಾಲಯದ ಸಂದರ್ಭದಲ್ಲಿ ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಇವರು ನೇರ ನಡೆ ನುಡಿಯಿರೋದ್ರಿಂದ ಅವರಿಗೆ ಸಹಕಾರ ಕೊಡೋ ಮನೋಭಾವನೆ ಆ ಕಾರ್ಯದರ್ಶಿಯವರು ಇರಲಿಲ್ಲ. ಅವರ ನ್ಯೂನ್ಯತೆಗಳನ್ನ, ಲೋಪದೋಷಗಳನ್ನ, ಭ್ರಷ್ಟಾಚಾರಗಳನ್ನ
ಬಯಲಿಗೆಂಬ ಸಂದರ್ಭದಲ್ಲಿ ಅದಕ್ಕೆ ಅವ್ರಿಗೆ ಸಹಕಾರ ಕೊಡೋ ಮನಸ್ಥಿರಲಿಲ್ಲ, ಏನೋ ಕಾಟಾಚಾರದಲ್ಲಿ ಕೆಲಸ ಮಾಡುವಂತ ಒಂದು ಮನಸ್ಥಿತಿ ಹೊಂದಿದ್ದ ಅನ್ನೋ ಮಾತನ್ನ ಆ ಸಂದರ್ಭದಲ್ಲಿ ಹೇಳ್ತಿದ್ರು. ಇನ್ನೊಂದು ಪ್ರಸಂಗ, ನಮ್ಮ ನಗರಾಬಾಚಲ್ಲಿ ಸರ್ವೆ ಚೆನ್ನೈಗೌಡರು, ನಮ್ಮ ಲಾಯರ್ ಮಹೇಶ್ವರವರು, ನಾವೆಲ್ಲ ಒಂದ್ಸರಿ ಹೋದ್ವಿ ನಮ್ಮ ಶ್ರೀಶೈಲ ಪಾಂಡವಪುರಕ್ಕೆ. ರಿಟೈಲ್ ಜಡ್ಜ್ ಅವರು, ನಾನು ಸಹ ಅವರ ಪಾದ ನಮಸ್ಕಾರ ಮಾಡ್ಕೊಳಕ್ ಹೋದೆ. ಹೋದಂತ ಸಂದರ್ಭದಲ್ಲಿ ಅವರು ಸಿಂಗಿಲ್ ರೋಡಲ್ಲಿ ನಮ್ಮನ್ನ ನೀವು ಅಯೋಗ್ಯರು, ನೀವು ಯೋಗ್ಯತೆ ಇಲ್ಲ, ಕ್ಯಾರೆಕ್ಟರ್ ಲೋಫರ್ಗಳು ಹಂಗಿಗೆಲ್ಲ ಬೈದ್ರು. ನಾನು ಎರಡನೇ ಪದವಿ ಓದ್ತಾ ಇದ್ದೆ. ಯಾಕೆ ಈ ವರ್ಷ ನಿಮ್ಗೆ ಬೈತಲ್ಲ, ಏಕಾಏಕಿ ಬೈತಲ್ಲ ಅಂದ್ಬಿಟ್ಟು ನನ್ನೂ ಸಹ ಸಿಟ್ಟದ್ದು ಅಂತ ಸಂದರ್ಭದಲ್ಲಿ. ಆವಾಗ ಆ ಸಿಟ್ಟು ಬಂದಿತ್ತು, ಆದ್ರೆ ಇವಾಗ ಅದು ನಾನು ಚೆನ್ನೈಗೌಡರಿಗೆ ಅಲ್ಲೇ ಪ್ರತಿಕ್ರಿಯಿಸಿದೆ, ಇದ್ಯಾಕೆ ಸರಿ ಬೈತಾರೆ ಅವರು, ಎಲ್ಲಾರು ಒಟ್ಟೊಟ್ಟಿಗೆ ಬೈತಾರಲ್ಲ, ನಾವೆಲ್ಲ ಏನ್ ತಪ್ಪು ಮಾಡಿದೀವಿ, ಕೇಳ್ಬಿಟ್ಟೆ ಜನ ಎಲ್ಲ ಯಾಕೆ ಬೈತಾರೆ ಅವರು ಅಂತ. ಆದ್ರೆ ಅವರ ಮಾತುಗಳ ಅರ್ಥ ಇತ್ತು ಅಂತ ಒಬ್ಬ ಪ್ರಾಮಾಣಿಕ ಕೃಷ್ಣ ಸಾಹೇಬ್ರನ್ನ ಸೋಲಿಸಿದಂತವ್ರು ನಿಮ್ಗೆ ನೀವು ಕೇಳ್ಬಿಟ್ಟರು ಅಯೋಗ್ಯರು ಅನ್ನೋ ಮಾತನ್ನ ಸಂದರ್ಭ ವ್ಯಕ್ತಪಡಿಸಿದ್ರು. ಅದು ನಮಗೆ ತಡವಾಗಿ ಅರಿವಾಯ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೊತೆಗೆ ನಾಗರಾಜ್ ಸರ್ ಹೇಳಿದ್ರು, ಶಾಸಕರಾಗಿ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಕೃಷ್ಣ ಪ್ರತಿಷ್ಠಾಪನಾ ಟ್ರಸ್ಟ್ಗೆ ಅಂತ. ಸಂಪೂರ್ಣವಾಗಿ ನಾವು ಕಾಯವಾಚ ಮನಸ ಅವರ ವ್ಯಕ್ತಿತ್ವಕ್ಕೆ, ನಮ್ಮ ಕೇರ್ಪೇಟೆಗೆ, ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಒಳ್ಳೆ ಗುಣಕ್ಕೆ ಸಂಪೂರ್ಣವಾಗಿ ಸದಾ ಕಾಯವಾಚ ಮನಸ ಸಹಕಾರ ಕೊಟ್ಟಿದ್ದೀವಿ. ಅವರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸಹ ಕೇಳ್ಬೋದು. ಆದ್ರೆ ಒಂದು ಯಾರೋ ಒಬ್ರೋ ಇಬ್ರೋ ಒಂದು ವಿಚಾರದಲ್ಲಿ ತಪ್ಪು ಅಭಿಪ್ರಾಯವನ್ನ ಬಿತ್ತರಿಸಿದ್ದಾರೆ. ನಾನು ಮಂಡ್ಯ ಆರೋಗ್ಯ ಒಕ್ಕೂಟದ ನಿರ್ದೇಶಕನಾಗಿದ್ದೀನಿ, 13 ಜನ ಡೈರೆಕ್ಟ್ ಇರ್ತಾರಲ್ಲಿ. ಅಂತ ಸಂದರ್ಭದಲ್ಲಿ ಇವರು ಬೇಡಿಕೆ ಇದ್ದಷ್ಟಕ್ಕೆ ಬೇರೆ ಡೈರೆಕ್ಟರ್ಗಳು ಸ್ವಲ್ಪ ವಿರೋಧ ಮಾಡಿದ್ರು. ನಾವು ಬೇರೆ ತಾಲೂಕುಗಳಿಗೆ ಎಷ್ಟು ಅನುದಾನ ತಗೊಂಡಿದ್ವಿ ಅಷ್ಟು ಮಾತ್ರ ಅವಕಾಶ ತಗೊಳ್ಳಿ, ತಾವು ಎಷ್ಟು ಕೇಳಿದ್ರೆ ಬೇರೆ ಟ್ರಸ್ಟ್ನವರು ಎಷ್ಟು ಕೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಲಿಮಿಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಾವು ಅಂತ ಸಂದರ್ಭದಲ್ಲಿ ಆ ಕೆಲವು ನಿಯಮಗಳನ್ನ ವೈಲೇಷನ್ ಮಾಡಿ ಅವ್ರಿಗೆ ಬೇರೆ ಡೈರೆಕ್ಟರ್ ಪೂರ್ವವಾದ ವಾತಾವರಣ ತೋರಿಸ್ತಾ ಇರೋದ್ರಿಂದ ಅಷ್ಟಕ್ಕೆ ಮಾತ್ರ ಲಿಮಿಟ್ ಮಾಡಿದ್ವಿ. ಅದನ್ನ ಕೆಲವರು ಸ್ವಲ್ಪ ಬೇರೆ ತರ ಶಾಸಕರು ಸಹಕಾರ ಕೊಟ್ಟಿಲ್ಲ ನಮ್ಮ ಹತ್ರ ಹೇಳಿದ್ದಾರೆ. ಅದಕ್ಕೆ ಯಾರು ಸಹ ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೀವಿ. ತಮ್ಗೆಲ್ಲರೂ ಸಹ ಕೃಷ್ಣ ಟ್ರಸ್ಟ್ ಎಲ್ಲ ಅಧಿಕಾರಿಗಳಿಗೂ ಸಹ ಗೊತ್ತಿರೋ ವಿಚಾರ. ಜೊತೆಗೆ ಇವತ್ತು ಕೃಷ್ಣ ಪ್ರಸಾದ್ ಸರ್ ಅವರು ತುಂಬಾ ಉತ್ತಮವಾದ ವಿಚಾರವನ್ನ ಮಂಡನೆ ಮಾಡಿದ್ದಾರೆ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ನಾನು ಶಾಸಕನಾಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ ಒಬ್ಬ ವಿಚಾರವಂತರು ನನಗೆ ಒಂದು ಮಾತು ಹೇಳಿದ್ರು. ಇವತ್ತು ಮೋರಿ ಮಾಡಿಸೋದು, ಡಾಂಬರ್ ಮಾಡಿಸೋದು ಅದೆಲ್ಲರೂ ಸಹ ಸಣ್ಣ ಪುಟ್ಟ ಕೆಲಸ ಇದ್ದುದ್ದೇನೆ. ನಿಮ್ಮ ತಾಲೂಕಿನ ನಿರುದ್ಯೋಗಿ ಯುವಕರು ಬೆಂಗಳೂರು ಬಾಂಬೆಗೆ ಉದ್ಯೋಗ ಬರ್ತಾರೆ, ಮ್ಯಾಕ್ಸಿಮಮ್ ಕೊಟ್ಟರೆ 17,000, 18,000, 19,000, 20,000 ಸ್ಯಾಲರಿ ಕೊಡ್ತಾರೆ ಅಷ್ಟೇ. ಅವರ ಸಂಪೂರ್ಣ ಖರ್ಚು 10,000 ರಿಂದ 12,000 ಬರುತ್ತೆ. 8,000-9,000 ಅವರ ಉಳಿಕೆ ಅಷ್ಟಿರ್ಬೋದು. ತಂದೆ ತಾಯಿ ಮಕ್ಕಳು ಹೆಂಡತಿಯರನ್ನು ಬಿಟ್ಟು ಸಂಪೂರ್ಣವಾಗಿ ಅವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ನೀವು ಅಲ್ಲಿ ಸ್ಥಳೀಯವಾಗಿ ಮಾಡಬೇಕಾದಷ್ಟೇ ಅವ್ರಿಗೆ 1 ಎಕರೆ ಇರಲಿ, 2 ಎಕರೆ ಇರಲಿ, 3 ಎಕರೆ ಇರಲಿ, ಇಲ್ಲಿಗಿಂತ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡೋದು. ಕೃಷಿ ಬಿಟ್ರೆ, ಭೂಮಿ ಬಿಟ್ರೆ ಬೇರೆ ಯಾವ ವಲಯದಲ್ಲೂ ಸಹ ಅವ್ರಿಗೆ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪ್ರಯತ್ನ ಮಾಡಿ ಅನ್ನೋ ಒಂದು ತಿಳುವಳಿಕೆ ಹೇಳಿದ್ರು. ಅವ್ರು ಹೇಳಿದ್ರು ವಿಚಾರವೂ ಸಹ ಸತ್ಯ ಅಂತ ಮನಗಂಡು ಮೊನ್ನೆ ಕೃಷಿ ಪ್ರಧಾನವರೇ ತಾವು ಸಹ ಮಾರ್ಗದರ್ಶನ ಅವಶ್ಯಕತೆ ಇದೆ. ಇಚ್ಛಾಶಕ್ತಿ ಉಳ್ಳಂತ ರೈತರನ್ನ ನಾನು ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಒಳಗೂಡಿ ಒಂದು ವಿಚಾರ ಸಂಕಿರಣ ಮಾಡೋಣ. ನಾನು ಮೊನ್ನೆ KDP ಮೀಟಿಂಗ್ ಸಹ ಅದನ್ನೇ ವಿಚಾರ ಹೇಳಿದ್ದೀನಿ. ಇವತ್ತು ಫಿಶರಿ ಡಿಪಾರ್ಟ್ಮೆಂಟ್ ಅಲ್ಲಿ 5 ಜನ ಎಂಪ್ಲಾಯೀಸ್ ಇದ್ದಾರೆ. ಒಂದು ತಿಂಗಳಿಗೆ 2.5 ಲಕ್ಷ ಸ್ಯಾಲರಿ ಬರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಎಂಟತ್ತು ಬಲೆ ವಿತರಣೆ ಮಾಡೋದು, ಒಂದು 3-4 ಮೊಬೈಲ್ ಬೈಕ್ ವಿತರಣೆ ಮಾಡೋದು, ಜೊತೆಗೆ ಒಂದು 3-4 ಅಂಗಳ ವಿತರಣೆ ಮಾಡೋದು, ಇಷ್ಟೇ ಸರ್ಕಾರಿ ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ಸಹ ಅವ್ರಿಗೆ ಒಂದು ಇದನ್ನು ಹೊರತುಪಡಿಸಿ ನಿಮ್ ಕೆಲಸ ವ್ಯಾಪ್ತಿ ಜಾಸ್ತಿ ಇದೆ, ನಾನೊಬ್ಬ ಶಾಸಕನಾಗಿದ್ದೀನಿ, ಇನ್ನೊಬ್ರು ಅಧಿಕಾರಿ ಆಗಿದ್ರಿ, ಕನಿಷ್ಠ ಪಕ್ಷ ಅಂತ ರಿವರ್ ಬೆಲ್ಟ್ ಇದೆ, ಅಲ್ಲಿ ಬರುವಂತ ಸಿಗುವಂತ ಹೊಳೆಯಿಂದ ಹೊರಗಡೆ ಫಿಶ್ ಪಾಂಡ್ ಮಾಡ್ಕೊಂಡು ಕನಿಷ್ಠ ಪಕ್ಷ ಒಂದೊಂದು ಹೋಬಳಿಯಲ್ಲಿ 8 ರಿಂದ 10 ಜನ ಪ್ರತಿ ವರ್ಷ ಮೀನುಗಾರರನ್ನ ನೀವು ತಯಾರು ಮಾಡಬೇಕು. ಅಟ್ಲೀಸ್ಟ್ ಅದರಿಂದ ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ 1.5 ಲಕ್ಷ 2 ಲಕ್ಷ ಆದಾಯ ಮಾಡೋದು ಸಹ ಅದೊಂದು ದೊಡ್ಡ ಆದಾಯ. ಫಿಶರಿ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಹಾರ್ಟಿಕಲ್ಚರ್ಗೆ, ಅಗ್ರಿಕಲ್ಚರ್ಗೆ, ಅನಿಮಲ್ ಹಸ್ಬೆಂಡ್ರಿಗೂ ಸಹ, ಜೊತೆಗೆ ಸೆಕ್ರಿಕಲ್ಚರ್ ಇಷ್ಟು ಇಲಾಖೆಗಳಿಗೂ ಸಹ ಒಂದು ಕಾರ್ಯವ್ಯಾಪ್ತಿನ ಒಂದು ಮಾಹಿತಿನ ಹೇಳಿದ್ವಿ KDP ಮೀಟಿಂಗ್ ಅಲ್ಲಿ. ಒಂದು ಟಾರ್ಗೆಟ್ ಅನ್ನೋದಕ್ಕಿಂತ ವಿಶ್ವಾಸದಲ್ಲಿ ತಗೊಂಡು ಮಾಡುವಂತ ಕೆಲಸ ಮಾಡಿದೀವಿ. ಯಾರು ಆಸಕ್ತ ರೈತರಿರ್ತಾರೆ, ಯಾವ್ಯಾವ ವಲಯದಲ್ಲಿ ಆಸಕ್ತ ರೈತರಿರ್ತಾರೆ, ಅಲ್ಲೇ ಒಂದು ಅವ್ರು ನೋಡಿ ನೆಕ್ಸ್ಟ್ ಇಯರ್
ಇನ್ನೊಂದು 5 ಜನ ಪ್ರಿಪರೇಷನ್ ಮಾಡೋದು. ಕನಿಷ್ಠ ಪಕ್ಷ ಒಂದು 5 ವರ್ಷ ಅವಧಿನಲ್ಲಿ ಒಂದೊಂದು ಹೋಬಳಿಯಲ್ಲಿ 25ರಿಂದ 30 ಜನ ಆದರೆ ಒಂದು 5 ವರ್ಷದ ಅವಧಿಯಲ್ಲಿ ಒಂದು 150-200 ಜನ ಆಗ್ತಾರೆ. ಅವ್ರನ್ನ ನೋಡ್ಕೊಂಡು ಅದನ್ನ ಮಾಡಲಾಗಿ ತಗೊಂಡು ಬೇರೆಯವರು ಮಾಡ್ತಾರೆ ಅನ್ನೋ ಮಾತನ್ನು ಸಹ ಹೇಳಿದ್ವಿ. ತಾವು ಹೇಳಿದಂತ ಸಂಪೂರ್ಣ ವಿಚಾರವನ್ನ ನಾನು ಸಹ ಗ್ರಹಿಸಿದೆ. ಇದು ಸತ್ಯಕ್ಕೆ ಹತ್ತಿರವಾಗಿದೆ, ಇದು ಅಗತ್ಯವಾಗಿದೆ. ಇಂಥ ವಿಚಾರ ಸಂಕಿರಣವನ್ನ ನಮ್ಮ ತಾಲೂಕು ಸಹ ಅವಶ್ಯಕತೆ ಇದೆ. ತಮ್ಮನ್ನು ಸಹ ಸದ್ಬಳಕೆ ಮಾಡಿಕೊಂಡು ಇಚ್ಛಾಶಕ್ತಿಯುಳ್ಳ ರೈತರನ್ನ ಬಳಸ್ಕೊಂಡು ಇದಕ್ಕೆ ನಾನು ಒಂದು ಕೃಷಿ ಉದ್ಯಮಗಳ ಕಟ್ಟುವುದು ಹೇಗೆ ಅನ್ನೋದು ತುಂಬಾ ವಿಚಾರವನ್ನು ತುಂಬಾ ಚೆನ್ನಾಗಿ ಮಂಡನೆ ಮಾಡಿದ್ರಿ. ಇದು ಸದುಪಯೋಗ ಪಡಿಸ್ಕೋತೀವಿ. ಮುಂದೊಂದು ದಿವಸ ನಮ್ಮ ಸಹಕಾರದಿಂದ ಇನ್ನೊಂದು ವಿಚಾರ ಸಂಕಿರಣವನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ರಿ. ಜನರಲ್ ಬಾಡಿ ಮೀಟಿಂಗು ಇದೆ, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ. ಹಾಗಾಗಿ ಕಾರ್ಯಕ್ರಮದಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಾತನ್ನ ತಮ್ಮಲ್ಲಿ ಮನವಿ ಮಾಡ್ಕೊತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿ ನಮ್ಮೆಲ್ಲರನ್ನು ಕಟ್ಟಿಕೊಂಡು ಮುನ್ನುಗ್ತಾ ಇರುವಂತಹ ನಮ್ಮ ಕುಡಿಯುವ ಸಣ್ಣ ಜಾವರೇಗೌಡರು ಕೂಡ ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಾಧಕರಿಗೆ ಸನ್ಮಾನ ನೀಡಿ ತುರ್ತು ನಿರ್ಗಮಿಸಿದಂತ ಮಾನ್ಯ ಶಾಸಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಬಹಳ ಮುಖ್ಯವಾಗಿ ಕೃಷ್ಣ ಅವರವರಿಗೆ ಕೊನೆ ನಾವು ಅಂಚೆ ಸಣ್ಣ ಹೇಳಿದ್ರು 2 ವಿಚಾರಗಳನ್ನ ನಾವು ಬೈಲಾದನೆ ಸೇರಿಸ್ಬಿಟ್ಟಿದ್ದೀವಿ. ರಮೇಶ್ ಕುಮಾರ್ ಅವರು ಗಮನಿಸಿ ಸರ್ ಬೈಲಾದಲ್ಲಿ 2 ವಿಚಾರಗಳನ್ನ ನಾವು ಸೇರಿಸಿದ್ದೀವಿ. ವಿಚಾರ ಸಂಕಿರಣಗಳು ನಡೀಲೇಬೇಕು ಅಂತ ಆ ಬೈಲಾದನೆ ಮಾಡ್ಬಿಟ್ಟಿದ್ದೀವಿ. ಚುನಾವಣೆಗೆ ಬಿಕ್ಕಟ್ಟುಗಳು ಮತ್ತೆ ಪರಿಹಾರಗಳು ಒಂದು, ಇನ್ನೊಂದು ಕೃಷಿ ಬಿಕ್ಕಟ್ಟುಗಳು ಮತ್ತೆ ಪರಿಹಾರಗಳು. ನಾವು ಗ್ರಹಿಸಿಕೊಂಡಿದ್ದೀವಿ ಇದು ನಿರಂತರವಾಗಿರ್ತವೆ ಸಮಸ್ಯೆ ಅಂತ. ನಾವು ಆದರೆ ಕೃಷಿ ಬಗ್ಗೆ ನಾವು ಅಲ್ಲಿ 2-3 ವಿಚಾರ ಸಂಕಿರಣ ಮಾಡಿದ್ದೀವಿ ಸರ್. ಆದರೆ ಈ ದೇಶದಲ್ಲಿ ಚುನಾವಣೆಗಳು ಯಾವ ಕಡೆ ಸಾಗ್ತಾ ಇದ್ದೇವೆ ಅನ್ನೋದು ನಮಗೆ ಬಹಳ ಆತಂಕದ ವಿಷಯ. ಇದರ ದಯಮಾಡಿ ನೀವೇ ಕೂಡ ನಾವು ಯಾವ ರೀತಿ ಅದನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನ ನೀಡಬೇಕು ಸರ್. ಅದೇ ರೀತಿ ಇವತ್ತಿನ ಕೃಷಿ ಬಿಕ್ಕಟ್ಟುಗಳ ಬಗ್ಗೆ, ಕೃಷಿ ಉದ್ಯಮಗಳನ್ನ ನಾವು ಯಾವ ರೀತಿ ಕಟ್ಟಬಹುದು ಅನ್ನೋ ರೀತಿಯಲ್ಲಿ ಕೃಷ್ಣ ಪ್ರಸಾದ್ ನಮಗೆ ಬೆಳಕನ್ನು ಚೆಲ್ಲಿದ್ದಾರೆ. ನನಗೆ ಅನಿಸುತ್ತೆ ಅವರು ನಮ್ಮನ್ನ ಮಾತಾಡೋದ್ರಲ್ಲಿ ಹೇಳಿದ್ರು ಹಳಸಿನ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳಿದ್ದಾರೆ, ಬೆಳೆಗಾರಿದ್ದೀರಿ, ನೀವೆಲ್ಲ ನೀವು ಏನಾದರೂ ಮಾಡಿ ನಾವು ಒಂದನ್ನ ತಗೊಳ್ಳೋಣ ಸರ್. ಹಳಸನ್ನ ನಾವು ತಗೊಳ್ತೇವೆ ಅನ್ನೋದನ್ನ ಹೇಳ್ತಾ ಇದ್ರೆ ವಿಶೇಷವಾದ ಹಲಸು ನಮ್ಮ ಸೀಡ್ನರೆ ಮತ್ತೆ ಸತ್ಯಭಾಯ ಚಳಿನಲ್ಲಿ ಸಿಗ್ತಾ ಇರುವ ಕಾರಣ ಹಲಸಿನ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬಹುದು ಅಂತ ಹೇಳ್ತಾ ಕೃಷಿ ಉದ್ಯಮಗಳನ್ನು ಕಟ್ಟೋದ್ರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಂತ ನಮ್ಮ ಕೃಷ್ಣ ಪ್ರಸಾದ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ DAPCMS ಅಧ್ಯಕ್ಷರಾದಂಥ BL ದೇವರಾಜ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮತ್ತೊಬ್ಬರು ಅಧ್ಯಕ್ಷರು RTO ಸಂಘ ಮತ್ತೆ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತಹ ಹೊರಗೆ ದಾನಿಗಳಾಗಿರುವಂತಹ ಮಲ್ಲಿಕಾರ್ಜುನ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಕೇರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಮಾಡ್ತಾ ಇದ್ರು ಕೂಡ ನಿಮ್ಮ ಎಲ್ಲ ಸಾರ್ವಜನಿಕರ ಗಮನಕ್ಕೆ ಪ್ರತಿಷ್ಠಾನದಿಂದ ಈಗಾಗಲೇ ನಾವು ಇಟ್ಟಿರುವಂತಹ FD ಅಥವಾ ಇರುವ ಅಮೌಂಟ್ ಅನ್ನು ನಾವು ಬಳಸ್ತಾ ಇಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಾನಿಗಳಿಂದನೇ ಕೂಡ ಎಲ್ಲವನ್ನೂ ಕೂಡ ಸಂಗ್ರಹಿಸಿ ನಾವು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಕನಿಷ್ಠ ಪಕ್ಷ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತಿಭಾ ಪುರಸ್ಕಾರಗಳು ಸೇರಿ ಕಾರ್ಯಕ್ರಮದ ಎಲ್ಲವೂ ಸೇರಿ ನಮಗೆ ಸುಮಾರು 1.25 ಲಕ್ಷ 1,35,40,000 ಖರ್ಚಾಗ್ತಾ ಇದೆ. ಇಷ್ಟು ಅಮೌಂಟ್ ಅನ್ನು ಕೂಡ ಮೊತ್ತವನ್ನು ಕೂಡ ನಾವು ಸಾರ್ವಜನಿಕರಿಂದನೇ ಕೂಡ ಸಂಗ್ರಹಿಸಿ ನಾವು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಎಲ್ಲ ದಾನಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ನಾವು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಕೇರ್ಪೇಟೆ ಕೃಷ್ಣ ಪುರಸ್ಕಾರವನ್ನ ಸ್ವೀಕರಿಸಿ ನಮ್ಮ ಪ್ರತಿಷ್ಠಾನಕ್ಕೆ ಅತ್ಯಂತ ಗೌರವವನ್ನು ತಂದುಕೊಟ್ಟಂತ ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಇವತ್ತು ನಾನು ಪ್ರೇಕ್ಷಕನ ಆಗಿ ಬಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತೇನೆ ಅಂತ ನಮಗೆ ಭೇಟಿ ಮಾಡಿದಾಗ ಹೇಳಿದ್ರು. ಅದೇ ರೀತಿ ನಮ್ಮ ಮಂಡ್ಯದಿಂದ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡರು ಬಂದಿದ್ದಾರೆ, ಅವರು ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇಲ್ಲಿ ಎಲ್ಲ ಸಂಘಟನೆಗಳ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಪ್ರತಿಯೊಬ್ಬರನ್ನು ಹೆಸರನ್ನ ಹೇಳುವಂತಹ
ಮುಖಗಳೇ, ನೀವು ಎದುರುಗಡೆ ಕುಳಿತಿರೋರು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಮಾಡಿ ಲಘುಪಾಲವನ್ನ ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೇವೆ ಎಲ್ಲರಿಗೂ. ನೀವು ಬೇಕು ಐಡಿಯಾ